ಶಾಲೋಮ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ, ಎರಡನೇ ಆಗಮನದ ಕುರಿತು ನಮ್ಮಲ್ಲಿ ಬಹಳ ಜನರು ನಾವು ಅಪಾರ್ಥ ಮಾಡಿಕೊಂಡಿದ್ದೇವೆ. ಇವತ್ತು ಎರಡನೇ ಆಗಮನದ ಕುರಿತು ಮಾಡಿಕೊಂಡಿರುವ ಅಪಾರ್ಥವನ್ನು ಸರಿಪಡಿಸಿಕೊಳ್ಳೋಣ. ಪೂರ್ವದಲ್ಲಿ ನಾನು ಕೂಡ ಹೀಗೆ ಆದಿಯಲ್ಲಿ ನಾನು ಸೇವೆ ಮಾಡ್ತಿರುವಾಗ ಸುಮಾರು 1990, 92, 93ರಲ್ಲಿ ಎರಡನೇ ಆಗಮನದ ಕುರಿತು ಭರ್ಜರಿಯಾಗಿ ಸಾರಿದೆ. ನಾನು ದೇವರ ಆಗಮನ ಬಂದಿದೆ. 91ರಲ್ಲಿ 93ರಲ್ಲಿ ಒಂದು ಭಯಂಕರವಾದಂಥ ಲಾತೂರ್ ಡಿಸ್ಟಿಕ್ನಲ್ಲಿ ಬಹಳ ದೊಡ್ಡ ಭೂಕಂಪ ಬಂದಿತ್ತು. ಆ ಭೂಕಂಪದ ಕುರಿತು ಗಮನಕ್ಕೆ ತಂದು ಇಗೋ ಎರಡನೇ ಆಗಮನ ಬಂದುಬಿಟ್ಟಿದೆ ಅಂತೇಳಿ ನಾನು ಕೂಡ ಯಾರೋ ನಮಗೆ ದಿಕ್ಕು ತಪ್ಪಿಸಿರುವಾಗ ಆ ದಿಕ್ಕು ತಪ್ಪಿ ನಾನು ಕೂಡ ಎರಡನೇ ಆಗಮನ ಬಂದಿದೆ ಎಂಬುದಾಗಿ ಬೋಧಿಸಿದೆ, ಸಾರಿದೆ. ಜನರಲ್ಲಿ ಒಂದು ಉತ್ಸಾಹವನ್ನು ತಂದು ಒಂದು ಎಚ್ಚರಿಕೆಯನ್ನು ತಂದಿದೆ. ಆದರೆ ಇದು ಸರಿಯಲ್ಲ ಅನ್ನತಕ್ಕಂಥ ಒಂದು ದೊಡ್ಡ ಬೋಧನೆಯನ್ನು ಕೇಳುತ್ತಿರುವಾಗ ನನ್ನ ಲೈಫ್ನಲ್ಲಿ ಎರಡನೇ ಆಗಮನದ ಕುರಿತಿರ್ತಕ್ಕಂಥ ಉಪದೇಶ ಕಂಪ್ಲೀಟ್ಲಿ ಚೇಂಜ್ ಮಾಡಿಬಿಟ್ಟಿದೆ. ಅದೇ ನಾನು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಏನಂತ ಹೇಳ್ಕೊಂಡು, ಇವೆಲ್ಲವೂ ಸಂಭವಿಸುವುದು ಸಹಜ. ವೈಫೈ ಆನ್ ಮಾಡ್ರಪ್ಪ, ಪ್ರೈಸ್ ಲಾರ್ಡ್ ಜೀಸಸ್. ಬುದ್ಧಿವಂತರೆಲ್ಲರೂ ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಅದಕ್ಕೆ ಇವೆಲ್ಲವೂ ಸಂಭವಿಸುವುದು ಮಾತ್ರ ಸಹಜ. ಏನದ ಸಹಜ? ಇವೆಲ್ಲವೂ ಸಂಭವಿಸುವುದು ಮಾತ್ರ ಸಹಜ. ಆದರೆ ಲಕ್ಷ ಕೇಳ್ತೀರಿ, ಆದರೆ ಲೂಕಾಸ್ ಸುವಾರ್ತೆ 21ನೇ ಅಧ್ಯಾಯ, ಪ್ರೈಸ್ ಲಾರ್ಡ್ ಜೀಸಸ್, ಗಂಭೀರವಾಗಿ ಹೇಳ್ತಿರಲ್ವಯ್ಯ, 21ನೇ ಅಧ್ಯಾಯ ಎಷ್ಟು 8ನೇ ವಚನ ಓದ್ತೀರಿ. ಮೊದಲು ನಾವೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೇವೆ. ಇದು ದೊಡ್ಡ ಬೋಧಕರು, ವಿಶ್ವದ ಅತ್ಯಂತ ದೊಡ್ಡ ಬೋಧಕರು, ಅವರು ಬಹಳ ಗಣ್ಯ ವ್ಯಕ್ತಿ. ಆ ಬೋಧನೆಯನ್ನು ಕೇಳಿ ಎರಡನೇ ಆಗಮನದ ಕುರಿತಿರ್ತಕ್ಕಂಥ ಅಪಾರ್ಥ ಸಂಪೂರ್ಣವಾಗಿ ಚೇಂಜ್ ಆಯ್ತು ನಂದು. ಹಲ್ಲೆಲೂಯಾ. ಅದಕ್ಕಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನು ತಿದ್ದುಕೊಳ್ಳೋಣ. ಲೂಕಾಸ್ ಸುವಾರ್ತೆ 21:8ನೇ ಅಧ್ಯಾಯ ವಚನದಲ್ಲಿ ಓದೋಣ. 21ನೇ ಅಧ್ಯಾಯ 8ನೇ ವಚನದಲ್ಲಿ, ಅದಕ್ಕೆ ಯೇಸು ಕ್ರಿಸ್ತನ ಹತ್ರ ಶಿಷ್ಯರು ಬಂದು ಪ್ರಶ್ನೆ ಹಾಕ್ತಾರೆ. ಹಲೋ, ಎಲ್ಲರೂ ಬರ್ಕೊಳ್ತಾ ಇದ್ದೀರಾ? ವೆರಿ ಗುಡ್, ಶಬಾಷ್ ಶಬಾಷ್. ಎಲ್ಲರೂ ಬರ್ಕೊಳ್ತಾರೆ. ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ವಯಸ್ಸಾಗಿದ್ದವರು ಸಮೇತ ಬರ್ಕೋತಾ ಇದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಎಲ್ಲ ಕೆಲವು ಜನ ಕಂಪ್ಯೂಟರ್ ಮೈಂಡ್ ಇದೆ. ಅದಕ್ಕಾಗಿ 21ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳಲಾಗಿದೆ, ಯೇಸು ಕ್ರಿಸ್ತನ ಹತ್ರ ಬಂದು ಶಿಷ್ಯರು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಯೇಸು ಕೇಳ್ತಾರೆ, ಆ ದಿನಗಳು ಅದು ಬರುವುದು ಯಾವಾಗ, ಅವುಗಳು ಸಂಭವಿಸುವುದು ಯಾವಾಗ, ಅದಕ್ಕೆ ಸೂಚನೆ ಏನಿದೆ ಎಂಬುದಾಗಿ 3 ರೀತಿಯಾದ ಪ್ರಶ್ನೆ ಯೇಸು ಕ್ರಿಸ್ತನಿಗೆ ಶಿಷ್ಯರು ಕೇಳುತ್ತಾರೆ. ಕೇಳಿರುವಾಗ ಯೇಸು ಕ್ರಿಸ್ತನು ಎಷ್ಟು ಸುಂದರವಾಗಿ ಉತ್ತರ ಕೊಡ್ತಾನೆ ನೋಡ್ರಿ. ಲೂಕಾಸ್ ಸುವಾರ್ತೆ 21:8ರಲ್ಲಿ, ಅದಕ್ಕೆ ಯೇಸು ಕ್ರಿಸ್ತನು, ನೀವು ಮೋಸ ಹೋಗದಂತೆ ಎಚ್ಚರವಾಗಿ ಜಾಗರೂಕರಾಗಿರಿ. ಕಾರಣ ಏನಂದ್ರೆ, ಅನೇಕರು ನನ್ನ ಹೆಸರಿನಲ್ಲಿ ಬಂದು ನಾನೇ ಕ್ರಿಸ್ತನು ಎಂದು ಹೇಳುವ ಮತ್ತು ಏನು ಸಮೀಪಿಸಿದೆ? ಕಾಲು. ಎಲ್ಲ ಹೇಳ್ತಾರಲ್ವಯ್ಯ, ಪ್ರೈಸ್ ಲಾರ್ಡ್ ಜೀಸಸ್. ಕಾಲು, ಮತ್ತೊಂದು ಸಾರಿ, ಹಲ್ಲೆಲೂಯಾ. ಕಾಲವು ಸಮೀಪಿಸಿದೆ ಎಂದು ಹೇಳುವರು. ಆದ ಕಾರಣ ಅಂತವರ ಹಿಂದೆ ಹೋಗಬೇಡ್ರಿ. ಸುಮ್ಮನೆ ಹೆದರಿಸ್ತಾರೆ ನಿಮ್ಮನ್ನು. ಕಾಲವು ಸಮೀಪಿಸಿದೆ ಎಂಬುದಾಗಿ. ಇವ್ರು ಯಾರು? ಸುಳ್ಳು ಬೋಧಕರು. ನೋಡ್ರಿ, ನಮ್ಮ ಮಂಜೂರಿ ಅಷ್ಟು ಅಣ್ಣ ಕರೆಕ್ಟಾಗಿ, ಇವರೆಲ್ಲರೂ ದೆವ್ವಗಳ ಬೋಧನೆ ಉಳ್ಳವರು, ಸುಳ್ಳು ಬೋಧಕರು ಎಂಬುದಾಗಿ. ಅದಕ್ಕಾಗಿ ಗಮನಿಸ್ತೀರಿ, ಮುಂದೆ ಕಾಲವು ಸಮೀಪಿಸಿದೆ ಎಂಬುದಾಗಿ ಎದುರಿಸ್ತಾರೆ. ಅಂತವರ ಹಿಂದೆ ಹೋಗಬೇಡಿರಿ. ನೀವು ಯುದ್ಧಗಳು ಮತ್ತು ಕಲಹಗಳು, ಅಂದ್ರೆ ಕೋಮು ಗಲಭೆಗಳು, ಫಿಲಿಸ್ತಿಯರು, ಇಸ್ರಾಯೇಲರು, ಜಾತಿ ಜನಾಂಗದವರು, ರಾಜ್ಯಕ್ಕೆ ವಿರೋಧ ರಾಜ್ಯವು, ಇವೆಲ್ಲ ಹೇಳುವುದು ಕೇಳುವುದು ಸಹಜ. ಮುಂದೆ ವಿಷಯವಾಗಿ ಕೇಳುವಾಗ ದಿಗುಲು ಪಡಬೇಡ. ಅರ್ಥ ಆಯ್ತಾ? ಹಲೋ, ದಿಗುಲು ಪಡಬೇಡ್ರಿ ಅಂತ ಹೇಳಿದ್ದಾರೆ. ಆದ್ರೆ ನಾವು ಪೂರ್ವದಲ್ಲಿ ಏನು ಮಾಡ್ತಿದ್ದೇವೆ? ಎಲ್ಲರಿಗೂ ದಿಗುಲು ಬರುವಂತೆ ಬೋಧಿಸ್ತಿದ್ದೇವೆ. ಹಲ್ಲೆಲೂಯಾ. ಆದರೆ ಯೇಸು ಹೇಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ, ಇವೆಲ್ಲ ಬಂದ್ರೆ ನೀವು ದಿಗುಲು ಪಡಬೇಡ್ರಿ. ನಿಮ್ಮ ಒಂದು ತಲೆ ಕೂದಲನ್ನು ಏನು ಮಾಡ್ಲಿಕ್ಕಾಗಲ್ಲ, ಉದುರಿಸ್ಲಿಕ್ಕಾಗಲ್ಲ. ಮುಂದೆ ಇದೆ, ಇಂಟ್ರೆಸ್ಟಿಂಗ್ ಇದೆ. ಮುಂದೆ ಹೋಗ್ತೀರಮ್ಮ. ಕಾರಣ ಏನಂದ್ರೆ, ಇವುಗಳು ಯಾವಾಗ ಆಗೋದು? ಇದು ಅಂತ್ಯ ಅಲ್ಲ. ಹಲೋ, ದೀಸ್ ಆರ್ ದ ಬಿಗಿನಿಂಗ್. ಇವುಗಳು ಮೊದಲು ಆಗುವುದು ಅಗತ್ಯ. ಇದು ಮೊದಲು, ಇದು ಇನ್ನು ಬಿಗಿನಿಂಗ್ ಜಸ್ಟ್. ಇವುಗಳು ಮೊದಲು ಆಗೋದು ಅಗತ್ಯ. ಆದರೆ
ಆದರೂ ಕೂಡಲೇ ಅಂತ್ಯ ಬರುವುದಿಲ್ಲ. ಇಸ್ ಇಟ್ ಕ್ಲಿಯರ್? ಇದನ್ನು ಪೂರ್ವದಲ್ಲಿ ನಮಗೆ ಅಪಾರ್ಥ ಮಾಡಿಸಿದ್ದಾರೆ. ಏನ್ ಮಾಡಿಸಿದ್ದಾರೆ? ಅಪಾರ್ಥ ಮಾಡಿಸಿದ್ದಾರೆ. ಗಂಭೀರವಾಗಿ ಹೇಳ್ತಿರಲ್ವಿಯ? ಅದಕ್ಕಾಗಿ ಗಂಭೀರವಾಗಿ ಹೇಳ್ತಿರಲ್ವಿಯ? ಸಿಸ್ಟರ್ ಜಸ್ಟ್ ಮೇಕ್ ಇಟ್ ಪಕ್ಕದಲ್ಲಿ ಹೋಗ್ಬಿಡ್ರಿ. ಪ್ರೈಸ್ ಲಾರ್ಡ್. ಗಂಭೀರವಾಗಿ ಹೇಳ್ತಿರಲ್ವಿಯ? ಅದಕ್ಕಾಗಿ ಅಪಾರ್ಥ ಮಾಡಿಕೊಳ್ಳಬೇಡ್ರಿ, ದಯಮಾಡಿ ಯಾರು ಡಿಸ್ಟರ್ಬ್ ಮಾಡಬೇಡ್ರಿ. ಎಷ್ಟು ಒಳ್ಳೆ ಶಾಂತವಾಗಿ ಕೂತಿದ್ರಿ, ಎಲ್ಲ ಒಳ್ಳೆ ಮಕ್ಕಳು. ನಿಮ್ಮಂಥ ಒಳ್ಳೆ ಮಕ್ಕಳು ನಾನು ಎಲ್ಲೂ ನೋಡುವುದಿಲ್ಲ ಕಾಣಿಸ್ತದೆ. ಇನ್ನೂ ಆಶೀರ್ವದಿಸಲ್ಪಡಲಿ ಎಂಬುದಾಗಿ ಹಾರೈಸ್ತಾ ಇದ್ದಾನೆ. ಓಕೆ, ಈಗ ಇನ್ನು ಅಂತ್ಯ ಕೂಡಲೇ. ನೋಡ್ರಿ, ಅಲ್ಲಿ ಕ್ಲಿಯರ್ ಇದೆ, ಕೂಡಲೇ ಅಂದ್ರೆ ಜನ ಬಂದು ಹೇಳ್ತಾರೆ, ಈಗೋ ಕಾಲವು ಸಮೀಪಿಸಿದೆ, ಕಾಲವು ಸಮೀಪಿಸಿದೆ, ಬಹಳ ಹುಷಾರು ನೀವು, ಹಾಗೀಗೆ ಅಂತ ಜನ ಹೆದರ್ಸ್ತಾರೆ. ದಿಗುಲು ಪಡಬೇಡ್ರಿ. ಪೀಸ್, ಶಾಲೋಮ್ ಆಗಿರಿ. ಏನಾಗಿರಿ? ಶಾಲೋಮ್ ಆಗಿರಿ. ಗಂಭೀರವಾಗಿ ಹೇಳ್ತಿರಲ್ವಿಯ? ಎಲ್ಲರೂ ಶಾಲೋಮ್ ಆಗಿದ್ದು ಕರ್ತನನ್ನು ನಾವು ಸ್ಮರಿಸೋಣ ಮತ್ತು ಆತನ ಕುರಿತು, ಆತನ ಹೇಳಿರ್ತಕ್ಕಂಥ ಸಂಗತಿಗಳನ್ನು ಕುರಿತು ನಾವು ಧ್ಯಾನಿಸ್ತಾ ಮುಂದೆ ಸಾಗೋಣ. ಎಲ್ಲರೂ ಹೇಳ್ತಿರಲ್ವಿಯ? ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಹೀಗೆ ನೀವು ದೇವರ ವಾಕ್ಯವನ್ನು ಕೇಳ್ತಾ ಕರ್ತನ ನಾಮವನ್ನು ಅತ್ಯಧಿಕವಾಗಿ ನಿಮ್ಮ ಜೀವನದಲ್ಲಿ ಮಹಿಮೆ ಹೊಂದಬೇಕಾದ್ರೆ, ಈಗ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನು ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳೋಣ. ಇವತ್ತು ನನ್ನ ಅಂಶ ಏನಂದ್ರೆ, ಎರಡನೇ ಆಗಮನದ ಕುರಿತು ಮಾಡಿಕೊಂಡಿರುವ ಅಪಾರ್ಥ. ನೆಕ್ಸ್ಟ್ ಏನಂದ್ರೆ, ಇವೆಲ್ಲ ಸಂಭವಿಸಲಿಕ್ಕಿರಲಿದೆ. ಗೊತ್ತಿದೆ ನನಗೆ, ಇವೆಲ್ಲ ಸಂಭವಿಸಲಿಕ್ಕಿದೆ. ಇವೆಲ್ಲ ಉಪದ್ರವಗಳಿಂದ, ಇವೆಲ್ಲ ಮಾರಕ ಸೋಂಕುಗಳಿಂದ, ಇವೆಲ್ಲ ಹಿಂಸೆ ಸಂಕಟಗಳಿಂದ ನೀವು ತಪ್ಪಿಸಿಕೊಳ್ಳಬೇಕಾದ್ರೆ ಏನ್ ಮಾಡ್ಬೇಕಂತ ಹೇಳಿದಾನೆ? ಏನ್ ಮಾಡ್ಬೇಕಂತ ಹೇಳಿದಾನೆ? ಮನೇಲಿ ತಪ್ಪಿಸ್ಕೊಳ್ಬೇಕಾದ್ರೆ ಏನ್ ಮಾಡಬೇಕು? ಜಾಗರೂಕರಾಗಿ, ಎಚ್ಚರಿಕೆ ಉಳ್ಳವರಾಗಿ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಹೇಳಿದಾನೆ. ಎರಡನೇ ಆಗಮನದ ಕುರಿತಲ್ಲ, ಎಚ್ಚರಿಕೆ ಉಳ್ಳೋದು. ಈ ಉಪದ್ರವ, ಈ ಮಾರಕ ಸೋಂಕು, ಈ ಗಲಭೆಗಳು, ಕೋಮು ಗಲಭೆಗಳು, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯ, ಇವೆಲ್ಲ ನಡೆಯುವಾಗ ದಿಗುಲು ಪಡದೆ ಎಚ್ಚರಿಕೆ ಉಳ್ಳರಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಕಂಟಿನ್ಯೂ ಮಾಡಿ ಅಮ್ಮ. ಆಗ ಕಂಟಿನ್ಯೂ ಮಾಡ್ತಾರೆ, ಮತ್ತೊಂದು ಸಲ ಹೇಳ್ತಾ ಇದ್ದಾರೆ ಅದನ್ನೇ. ಆಗ ಆತನು ಹೇಳಿದ್ದೇನೆಂದ್ರೆ, ಹಾ, ಜನಾಂಗಕ್ಕೆ ವಿರೋಧವಾಗಿ ಹಾ, ಜನಾಂಗವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವುದು. ಜನಾಂಗಕ್ಕೆ ವಿರೋಧವಾಗಿ ಜನಾಂಗವು ಅಂದ್ರೆ ಜನಾಂಗ ಇರ್ತಾರೆ. ಒಂದು ಜನಾಂಗದವರು ಇರ್ತಾರೆ. ಯಾವ ಜನಾಂಗದವರು? ಒಂದು ಮತಕ್ಕೆ ಸಂಬಂಧಪಟ್ಟ ಜನಾಂಗದವರು ಇರ್ತಾರೆ, ಇನ್ನೊಂದು ಜಾತಿ ಸಂಬಂಧವಾದ ಜನಾಂಗದವರು ಇರ್ತಾರೆ. ಈ ಜನಾಂಗಕ್ಕೆ ವಿರೋಧವಾಗಿ ಜನಾಂಗವು, ಬೇರೆ ಬೇರೆ ಸ್ಥಳಗಳಲ್ಲಿ ಮಹಾಭೂಕಂಪ, ಬೇರೆ ಬೇರೆ ಸ್ಥಳಗಳಲ್ಲಿ ಮಹಾಭೂಕಂಪಗಳು, ಬರುಗಳು, ವ್ಯಾಧಿಗಳು, ಬರಗಾಲಗಳು ಹಾಗೂ ವ್ಯಾಧಿಗಳು ಅಂದ್ರೆ ಮಾರಕ ಸೋಂಕುಗಳು. ಇದು ಬೈಬಲ್ ಅಲ್ಲಿ ಇದೆ, ಪ್ಯಾಸ್ಟಿಲಿನ್ಸ್ ಎಂಬುದಾಗಿ. ಅಂದ್ರೆ ಮಾರಕ ಸೋಂಕುಗಳು ಇರುವವು, ಭಯ ಹುಟ್ಟಿಸುವ ದೃಶ್ಯಗಳು. ಅಯ್ಯೋ, ಅಮೆರಿಕಾನಲ್ಲಿ ಬೆಂಕಿ ಹತ್ತಿದೆ, ಅಲ್ಲಿ ಬೆಂಕಿ ಇದೆ, ಲಾಸ್ ಏಂಜಲ್ಸ್ ಬೆಂಕಿ ಹತ್ತಿದೆ, ಇವೆಲ್ಲ ಭಯ ಹುಟ್ಟಿಸುವ ದೃಶ್ಯಗಳು ನಿಮಗೆ ಕಾಣುತ್ತದೆ ಎಂಬುದಾಗಿ ಮೊದಲೇ ಹೇಳಲಾಗಿದೆ. ದೀಸ್ ಆರ್ ದ ಬಿಗಿನಿಂಗ್ಸ್, ನಾಟ್ ಎಂಡ್, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಮಹಾಸೂಚನೆಗಳು ಆಕಾಶದಿಂದ ಮಹಾಸೂಚನೆಗಳು ನಿಮಗೆ ಕಂಡು ಬರುವವು. ಆದರೆ ಇವೆಲ್ಲದಕ್ಕಿಂತ ಮೊದಲು ಅವರು ಇವೆಲ್ಲದಕ್ಕಿಂತ ಮೊದಲು ಅವರು ನಿಮ್ಮನ್ನು ಹಿಡಿದು ಹಿಂಸಿಸಿ, ನಿಮ್ಮ ಹಿಂಸಕರು ನಿಮ್ಮನ್ನು ಹಿಡಿದು ಸಭಾಮಂದಿರಗಳಲ್ಲಿಯೂ ಸೆರೆಮನೆಗಳಲ್ಲಿಯೂ ಒಪ್ಪಿಸಿ ನನ್ನ ಹೆಸರಿನ ನಿಮಿತ್ತ ಅರಸುಗಳ ಮುಂದೆ, ಯೇಸು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಮ್ಮನ್ನು ಅರಸುಗಳ ಮುಂದೆ ಹಿಂಸಿಸುವರು, ಅಧಿಕಾರಗಳ ಮುಂದೆ, ನ್ಯಾಯಾಧೀಶರ ಮುಂದೆ ನಿಮ್ಮನ್ನು ತಂದು ನಿಮ್ಮನ್ನು ಹಿಂಸಿಸುವರು. ಮುಂದೆ ಇದು ಸಾಕ್ಷ್ಯಕ್ಕೋಸ್ಕರ. ಇದು ಎದಕ್ಕಾಗಿ ಬರ್ತದೆ? ನಾವು ಸಾಕ್ಷಿಯಾಗಿ ನಿಂತು ಕರ್ತನಿಗಾಗಿ ನಿಲ್ಲುವುದಕ್ಕಾಗಿ. ಹಿಂಸೆ ಬರ್ತದೆ ಹೊರತು, ಹಲೋ, ರೋಗಗಳಂತ ಹೇಳಿಲ್ಲ, ನೆನ್ಪಿಟ್ಕೊಳ್ರಿ. ವ್ಯಾಧಿಗಳಂತ ಹೇಳಿಲ್ಲ, ದರಿದ್ರ ಶಾಪಗಳಂತ ಹೇಳಿಲ್ಲ. ಹಿಂಸೆ ಮಾತ್ರ ಸಹಜವಾಗಿ ಬರ್ತದೆ. ಇವುಗಳಿಂದ ನೀವು ತಪ್ಪಿಸ್ಕೋಬೇಕಾದ್ರೆ, ಎದರಿಂದ ತಪ್ಪಿಸ್ಕೋಬೇಕಾದ್ರೆ? ಇವುಗಳಿಂದ ತಪ್ಪಿಸ್ಕೋಬೇಕಾದ್ರೆ ನೀವು ಏನ್ ಮಾಡಬೇಕು? ಚೆನ್ನಾಗಿ ನಿದ್ರೆ ಮಾಡ್ತಾ ಇರಬೇಕು, ರೆಸ್ಟ್ ತಗೋತಾ ಇರಬೇಕು. ಬಹಳ ಟಯರ್ಡ್ ಆಗಿದೆ ಪಾಪ ಕೆಲಸ ಮಾಡಿ, ರೆಸ್ಟ್ ತಗೋರಿಮ್ಮ, ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ ಯೇಸು ಹೇಳಿದ್ರ? ನೀವು ಶೋಧನೆಗೆ ಒಳಗಾಗದಂತೆ, ನೀವು ಇವುಗಳಲ್ಲಿ ಸಿಕ್ಕಿ ಬೀಳದಂತೆ ಜಾಗರೂಕರಾಗಿ ಪ್ರಾರ್ಥನೆ ಮಾಡ್ತಾ ಇರಿ ಎಂಬುದಾಗಿ ಹೇಳಿದಾನೆ. ಮುಂದೆ ಓದ್ತಿರಮ್ಮ. ಹೀಗಿರೋದು ಎಷ್ಟನೇ ವಚನ ಓದ್ತಾ ಇದ್ರಿ? 14. ನೀವು ಏನು ಉತ್ತರ ಕೊಡಬೇಕೆಂಬುದು ಆ ಸಮಯದಲ್ಲಿ ನ್ಯಾಯಾಧೀಶರ ಮುಂದೆ ನಿಂತಿರುವಾಗ
ಮುಂದಾಗಿ ಯೋಚಿಸಬಾರದೆಂದು ಮುಂದಾಗಿ ಅದರ ಬಗ್ಗೆ ಚಿಂತನೆ ಮಾಡಬಾರದು. ನಿಮ್ಮ ಹೃದಯಗಳಲ್ಲಿ ನಿಶ್ಚಯ ಮಾಡಿಕೊಳ್ಳಿರಿ. ಯಾಕೆಂದರೆ ಕಾರಣ ಏನಂದ್ರೆ ನಿಮ್ಮ ವಿರೋಧಿಗಳೆಲ್ಲರೂ ಪ್ರತಿವಾದ ಮಾಡದಂತ ಇಲ್ಲವೇ ವಿರೋಧಿಸದಂತ ಬಾಯನ್ನು ಜ್ಞಾನವನ್ನು ನಾನು ನಿಮಗೆ ಕೊಡುವೆನು. ಆದರೆ ತಂದೆ ತಾಯಿಗಳು ಸಹೋದರರು ಬಂಧುಗಳು ಅಷ್ಟೇ ಸಾಕು. ಥ್ಯಾಂಕ್ ಯು. ಈಗ 34 ಓದೋಣ ದಯಮಾಡಿ. 34 ಅದೇ ಅಧ್ಯಾಯ 21ನೇ ಅಧ್ಯಾಯ ಲೂಕಾ ಸುವಾರ್ತೆ 34 ಓದೋಣ. ಆದರೆ ನಿಮ್ಮ ಮೇಲೆ ಆ ದಿವಸವು ಪಕ್ಕನೆ ಅಂದ್ರೆ ದಿಢೀರನೆ ಬಾರದಂತೆ ನೀವು ಅತಿ ಭೋಜನ ತಿಂದು ಮಬ್ಬೇರಿದಂಗಿರಬಾರದು. ಅತಿ ಭೋಜನದಿಂದಲೂ ಅಮಲಿನಿಂದಲೂ. ಭೋಜನ ತಿಂದ ಏನಾಗ್ತದೆ? ಅಮಲು ಬರ್ತದೆ. ಬೋಟ್ ನೀಂದಾರ ಅಂತ ಹೇಳ್ತಾರೆ. ಅದಕ್ಕೆ ಅತಿ ಭೋಜನ ತಿನ್ನುವುದು ಕೂಡ ಜಾಗ್ರತೆಯಿಂದಿರ್ತೀವಿ. ಅತಿ ಭೋಜನದಿಂದಲೂ ಅಮಲಿನಿಂದಲೂ ಈ ಲೋಕದ ಚಿಂತೆಯಿಂದಲೂ ನಿಮ್ಮ ಹೃದಯಗಳು ಭಾರ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಭಾರವಾಗದಂತೆ, ದಿಗುಲು ಪಡದಂತೆ. ನಿಮ್ಮ ಹೃದಯವು ಭಾರವಾಗದಂತೆ ನಿಮ್ಮ ವಿಷಯದಲ್ಲಿ ಲಕ್ಷ್ಯ ಕೊಟ್ಟು ಕೇಳ್ತೀರಿ. ಎಚ್ಚರಿಕೆ ಅಂತೆ ಅಷ್ಟೆಲ್ಲ ಜಾಗರೂಕರಾಗಿ ಇರಿ. ಕಾರಣ ಏನಂದ್ರೆ ಅದು ಭೂಮಿಯ ಮೇಲೆ ವಾಸವಾಗಿರುವವರೆಲ್ಲರ ಮೇಲೆ ಉರುಳಿನಂತೆ ಬರುವುದು. ಆದ ಕಾರಣ ಅಂಡರ್ಲೈನ್ ಮಾಡ್ಕೊಳ್ರಿ, ನಾವು ಎಚ್ಚರಿಕೆಯಿಂದ ಯಾಕೆ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ. ಆದ ಕಾರಣ ಇವೆಲ್ಲ ಬರ್ತದೆ ಸಹಜ. ನೀವು ಭಯಪಡಬೇಡ್ರಿ, ದಿಗುಲು ಪಡಬೇಡ್ರಿ. ಹೃದಯದ ಮೇಲೆ ಭಾರ ಬರದಂತಿರ್ಬೇಕಾದ್ರೆ ಆದ ಕಾರಣ ಸಂಭವಿಸುವುದಕ್ಕಿರುವ ಅಂದ್ರೆ ಇವೆಲ್ಲ ಯಾವುದು? ಈ ಕೊರೋನಾ, ಈ ಒಂದು ಬಂದಿರ್ತಾನೆ ಮಾರಕ ಸೋಂಕು ಮತ್ತು ಉಪದ್ರವಗಳು, ಈ ಪ್ರಕೃತಿ ವಿಕೋಪಗಳು, ಭೂಕಂಪಗಳು, ಇವೆಲ್ಲ ಇದೆಲ್ಲ ಸಹಜ. ಇವೆಲ್ಲ ಆರಂಭ. ನಾಟ್ ಯೆಟ್ ಎಂಡ್ ಕಮ್. ಹಲ್ಲೆಲೂಯಾ. ದೀಸ್ ಆರ್ ದ ಬಿಗಿನಿಂಗ್ಸ್ ಬಟ್ ನಾಟ್ ಯೆಟ್ ಎಂಡ್. ಹಲ್ಲೆಲೂಯಾ. ಇವೆಲ್ಲವೂ ಸಂಭವಿಸುವುದಕ್ಕಿರುವ ಇವೆಲ್ಲವುಗಳಿಂದ ನೀವು ಇದರಿಂದ ಎಸ್ಕೇಪ್ ತಪ್ಪಿಸಿಕೊಳ್ಳುವುದಕ್ಕಾಗಿ ಯೋಗ್ಯರು ಅಂದ್ರೆ ದೇವರು ಆ ಮನುಷ್ಯ ಕುಮಾರನಾದ ಯೇಸು ಕ್ರಿಸ್ತನ ಆಗಮನದಲ್ಲಿ ನೀವು ಯೋಗ್ಯರೆಂದು ಎಣಿಸಲ್ಪಡುವುದಕ್ಕೂ ಆತನ ಮುಂದೆ ಧೈರ್ಯವಾಗಿ ಯೋಗ್ಯರಾಗಿ ನಿಂತುಕೊಳ್ಳುವುದಕ್ಕೂ ಎಚ್ಚರ. ಈಗ ಏನಾಗಿದ್ದು? ಜಾಗರೂಕರಾಗಿದ್ದು ಯಾವಾಗಲೂ ಪ್ರಾರ್ಥಿಸುತ್ತಾ ಇರಿ ಎಂಬುದಾಗಿ ಹೇಳಿದನು. ಅರ್ಥ ಆಯ್ತಾ? ಪ್ರಾರ್ಥನೆ ಯಾಕೆ ಮಾಡ್ಬೇಕ್ರಿ ನಾವೆಲ್ಲ? ಹಲೋ, ಯಾಕೆ ಪ್ರಾರ್ಥನೆ ಮಾಡ್ಬೇಕ್ರಿ? ಅಪ್ಪಿ, ಯಾಕೆ ಪ್ರಾರ್ಥನೆ ಮಾಡ್ಬೇಕು ನಾವು? ಯಾವಾಗಲೂ ಎಚ್ಚರವಾಗಿರ್ಲಿಕ್ಕೆ. ಒಂದೇನಿದೆ, ನಾವು ಶೋಧನೆಗೆ ಒಳಗಾಗದಂತೆ ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ಹೇಳ್ಬೋತಿತ್ತಲ್ಲ ದೇವರು, ಅಯ್ಯೋ ಭಾಳ ಟಯರ್ಡ್ ಆಗಿದ್ರಿ ನೀವು, ಪಾಪ ಭಾಳ ನಿಮ್ಮ ಶರೀರ ಬಲ ಏನೋ ಗೊತ್ತಿದೆ ನನಗೆ, ನೀವು ರೆಸ್ಟ್ ತಗೋರಿ, ನೀವು ಶೋಧನೆಗೆ ಒಳಗಾಗದಂತೆ ನಾನು ಪ್ರಾರ್ಥನೆ ಮಾಡ್ತೇನೆ. ಹೇಳ್ಬೋದಿತ್ತಲ್ಲ ಯೇಸು? ಇಲ್ಲ, ಬೆಳಗ್ಗೆ 6 ಗಂಟೆಗೆ ಪ್ರಾರ್ಥನೆ, ಅಯ್ಯೋ ಭಾಳ ಟಯರ್ಡ್ ಇರ್ತದೆ, ನಂಗೆ ಭಾಳ ನಿದ್ದೆ ಬರ್ತದೆ. ಆಯ್ತು ನೀವು ರೆಸ್ಟ್ ತಗೋವಾ. ಪ್ರೈಸ್ ಲಾರ್ಡ್ ಜೀಸಸ್. ನೀವು ರೆಸ್ಟ್ ತಗೋರಿ. ಹಲ್ಲೆಲೂಯಾ. ನೀವು ಶೋಧನೆಗೆ ಒಳಗಾಗದಂತೆ ನಾನು ಪ್ರಾರ್ಥನೆ ಮಾಡ್ತೇನೆ. ಶಿಲುಬೆಗೆ ಹಂಗೂ ಹೋಗ್ತೇನೆ ನಾನು. ಎಲ್ಲೇ? ಯೇಸು ಕ್ರಿಸ್ತನ ಶಿಲುಬೆಗೆ ಹಂಗೂ ಹೋಗ್ತೇನೆ, ನಿಮಗಾಗಿ ಎಚ್ಚರಿಕೆಯಿಂದ ನಾನೇ ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳಿದ್ರೆ ಹೆಂಗಿರ್ತಿತ್ತು? ಎಲ್ಲರೂ ಯೇಸು ಕ್ರಿಸ್ತನಿಗೆ ಲೆಟರ್ ಬರೀತಿದ್ರು. ಎಲ್ಲರೂ ಯೇಸು ಕ್ರಿಸ್ತನಿಗೆ 10,000 ರೂಪಾಯಿ ಕಾಣಿಕೆ ಕಳಿಸ್ತಿದ್ರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್ ಜೀಸಸ್. ಮತ್ತು ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡ್ತಾ ಇದ್ರೆ ಇವರು ಟಿವಿ, ಸೀರಿಯಲ್, ಪ್ರೋಗ್ರಾಮ್, ಹರಟೆ, ಚಾಟಿಂಗ್, ಮೊಬೈಲ್, ಫೇಸ್ನಲ್ಲಿ ಇವೆಲ್ಲದರಲ್ಲಿ ತೊಡಗಿರ್ತಿದ್ರು. ಅದಕ್ಕಾಗಿ ನೀವು ಶೋಧನೆಗೆ ಒಳಗಾಗದಂತೆ ಏನಾಗಿ ಮಾಡ್ರಿ? ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡ್ರಿ. ಎರಡನೇದಾಗಿ ಏನಿದೆ ಅಂದ್ರೆ, ಈ ಉಪದ್ರವ ಕಾಲದಲ್ಲಿ ನೀವು ಸಿಕ್ಕಿಕೊಂಡು ಬೀಳದಂತೆ. ಯಾವುದು ಈಗ ಬರ್ತಿದೆಯಲ್ಲ ಈ ಪ್ರಕೃತಿ ವಿಕೋಪ, ಅಮೆರಿಕನಲ್ಲಿ ನಡೀತಕ್ಕಂಥ ಪ್ರಕೃತಿ ವಿಕೋಪ. ಅಯ್ಯೋ ಪ್ರಕೃತಿ ವಿಕೋಪ ಬಂದ್ಬಿಡ್ತೈತೆ, ಕಾಲವು ಸಮೀಪಿಸಿದಂತೆ ಜನ ಹೆದರಿಸ್ತಾರೆ. ಹೆದರಬೇಡ್ರಿ, ಗಂಭೀರವಾಗಿ ಹೇಳ್ತಿರಲ್ವ್ಯಾ? ಇವೆಲ್ಲ ಮೊದಲು ಸಂಭವಿಸುವುದು ಅಗತ್ಯ, ಆದರೆ ಅಂತ್ಯವು ಕೂಡಲೇ ಬರುವುದಿಲ್ಲ.
ಆದರೆ ನಾವು ಎದರ ಕುರಿತು ಜಾಗ್ರತೆ, ಎದರ ಕುರಿತು ನಾವು ಎಚ್ಚರಿಕೆ ವಹಿಸಬೇಕಂದ್ರೆ, ಇವೆಲ್ಲ ಸಂಭವಿಸಲಿಕ್ಕಿರುವ ಈ ಉಪದ್ರವ, ಈ ಒಂದು ಮಾರಕ ಸೋಂಕು, ಈ ಒಂದು ಕೇಡು, ಈ ಒಂದು ಅನ್ಯಾಯ, ಅಕ್ರಮ, ನಾವು ಕ್ರೈಸ್ತರಾಗಿರ್ತ ನಾವು ಕ್ರಿಸ್ತನ ನಿಮಿತ್ತ ನಮ್ಮ ಮೇಲೆ ಬಿದ್ದು ಬೀಳಲಿಕ್ಕಿರುವ ಹಿಂಸೆಯಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ ಏನು ಮಾಡಬೇಕು? ನಾವು ಎಚ್ಚರವಾಗಿ ಪ್ರಾರ್ಥನೆ ಮಾಡಬೇಕು. ಈಗ ಚಿಂತೆ ಮಾಡಕತ್ತಾರ ಇಲ್ಲಿ ಕುಂತ, ಹಲ್ಲೆಲೂಯಾ, ಇಲ್ಲೇ ಕುಂತ ಚಿಂತೆ ಮಾಡತ್ತಾರ. ಅಣ್ಣ ಸ್ವಲ್ಪ ಗಾಳಿ ಬೀಸ್ರಿ, ಆಮೇಲೆ ಬಂದ್ ಮಾಡ್ರಿ. ಪ್ರೈಸ್ ಲಾರ್ಡ್ ಜೀಸಸ್. ಇರ್ಲಿ, ಇಲ್ಲೇ ಚಿಂತೆ ಮಾಡ್ತಾ ಇದ್ದಾರೆ. ಚಿಂತೆ ಮಾಡೋಕೆ ಟೈಮ್ ಟೇಬಲ್ ಇಲ್ಲಿ ನೋಡ್ರಿ. ಅದಕ್ಕೆ ಮತ್ತೇನು ಸಿಗ್ನಲ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಇಂಟರ್ನೆಟ್ ಬೇಕಾಗಿಲ್ಲ, ಏನು ಬೇಕಿಲ್ಲ, ಮತ್ತು ಫ್ರೀ ಕರೆನ್ಸಿ, ಚಿಂತೆ ಫ್ರೀಯಾಗಿ ಮಾಡ್ಬೋದು. ಆದರೆ ಇವತ್ತು ನನ್ನ ಪ್ರಿಯ ಸಹೋದರೇ, ದಿಗುಲು ಪಡಬೇಡ್ರಿ, ನೀವು ದಿಗ್ಭ್ರಮೆಗೊಳ್ಳಬೇಡ್ರಿ, ಮನಸ್ಸು ಮೇಲೆ ಹೆಚ್ಚಿನ ಭಾರ ಬರಲಿಕ್ಕೆ ಅವಕಾಶ ಕೊಡಬೇಡ್ರಿ. ಇವೆಲ್ಲ ಮೊದಲು ಬರುವುದು ಅಗತ್ಯ, ಅಂತ್ಯ ಅಲ್ಲ. ಇದು ಮೊದಲು ಸಂಭವಿಸುವುದು ಅಗತ್ಯ, ಆದರೆ ಕೂಡಲೇ ಅಂತ್ಯ ಬರುವುದಿಲ್ಲ. ಅನೇಕ ಜನರಿಗೆ ಶೇರ್ ಮಾಡ್ತೀರಿ ನನ್ನ ಪ್ರಿಯ ಸಹೋದರಿ. ಆದರೆ ನಾವು ಭಯಪಟ್ಟು ಎಚ್ಚರಿಕೆಯಿಂದ ಪ್ರಾರ್ಥನೆ ಎದಕ್ಕೆ ಮಾಡಬೇಕಂದ್ರೆ, ನಾವು ಪಾಪ, ಈ ಲೋಕದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ ಮತ್ತು ಶರೀರದ ಆಸೆ, ಇವುಗಳಲ್ಲಿ ಬಿದ್ದು ಹೋಗದಂತೆ ಮತ್ತು ಎಚ್ಚರ ತಪ್ಪದಂತೆ ನಾವು ಕರ್ತನಲ್ಲಿ ಸ್ಥಿರವಾಗಿ ನಿಂತು, ದೇವರ ವಾಕ್ಯದಲ್ಲಿ ಸ್ಥಿರವಾಗಿ ನಿಂತು ಪ್ರಾರ್ಥನೆ ಮಾಡೋರಾಗಿರಬೇಕು. ಈಗ ಇದೇ ಲೂಕಾ ಸುವಾರ್ತೆಯಲ್ಲಿ ನಡೆದಿರ್ತಂಥ ಘಟನೆ. ಲೂಕಾ ಸುವಾರ್ತಿಕನು ಬಹಳ ಬುದ್ಧಿವಂತನು, ಜ್ಞಾನವಂತನು. ಆತನು ಯಾರು? ಲೂಕ ಯಾರ್ರಿ? ಶಿಷ್ಯನಾದ ಲೂಕಲು, ಅಪೊಸ್ತಲನ ಶಿಷ್ಯನಾದ ಲೂಕನ ಯಾರ್ರಿ? ವೈದ್ಯನು. ಈಸ್ ಅ ಫಿಸಿಷಿಯನ್, ಬಹಳ ದೊಡ್ಡ ವೈದ್ಯನು. ಅದಕ್ಕಾಗಿ ಸುಂದರವಾಗಿ ಬರೆದಿದ್ದಾನೆ. ಇದೇ ಮತ್ತೈ ಸುವಾರ್ತೆಯಲ್ಲಿ ಇನ್ನು ಮತ್ತೈ ಸುವಾರ್ತಿಕನು ಹೇಗೆ ಇದನ್ನು ನೋಟ್ ಮಾಡಿದ್ದಾನೆ, ಇದನ್ನು ಇನ್ನೂ ರೀತಿಯಾಗಿ ನೋಟ್ ಮಾಡಿದ್ದಾನೆ. ಎಷ್ಟು ಮಾಡಿದ್ರು ಬಿಡುದಿಲ್ಲ, ಚಿಂತೆ ಮಾಡಬೇಡ್ರಿ. ಮತ್ತೈ ಸುವಾರ್ತೆ ಎಷ್ಟನೇ ಅಧ್ಯಾಯ ಅಂದರೆ 24ನೇ ಅಧ್ಯಾಯ 3ನೇ ವಚನದಲ್ಲಿ ಶಿಷ್ಯರು ಬಂದು ಪ್ರಶ್ನೆ ಮಾಡ್ತಾರೆ. 3ನೇ ವಚನದಿಂದ ಬರೆದಿಟ್ಕೊಳ್ತೀರಿ, 14ನೇ ವಚನವರೆಗೆ ಇರ್ತದೆ. ನೀವು ಒಂದೊಂದಾಗಿ ನಾನು ಹೇಳ್ತೇನೆ. 3ನೇ ವಚನದಲ್ಲಿ ಓದ್ತೀರಿ. ಆಗ ಯೇಸು ಕ್ರಿಸ್ತನು ಒಲಿವ ಮರಗಳ ಗುಡ್ಡದ ಮೇಲೆ ಕುಳಿತುಕೊಂಡಾಗ ಶಿಷ್ಯರು ಏನು ಸ್ಪೆಷಲ್ ಆಗಿ, ಪರ್ಸನಲ್ ಆಗಿ ಯೇಸು ಕ್ರಿಸ್ತನ ಬಳಿಗೆ ಬಂದು ಇವು ಅಂದ್ರೆ ಬಹುವಚನ. ಇವುಗಳು ಯೇಸು ಕ್ರಿಸ್ತನ ಹತ್ರ ಪ್ರಶ್ನೆ ಕೇಳ್ತಾರೆ. ಇವುಗಳು ಈ ಆಗಬೇಕಾಗಿರುವ ಇವೆಲ್ಲ ಘಟನೆಗಳು ಯಾವಾಗ ಆಗುವವು ಮತ್ತು ನೋಡ್ರಿ, ಇಲ್ಲಿ 2ನೇ ಆಗಮನ ಕೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಅಲ್ಲಿ ನಾವು 2ನೇ ಆಗಮನ ಕೇಳಿಲ್ಲ, ಇಲ್ಲಿ 2ನೇ ಆಗಮನ ಕೂಡ ಇದೆ. ನಿನ್ನ ಬರುವುದಕ್ಕೂ, ಇವು ಎಲ್ಲ ಯಾವಾಗ ಆಗುವುದು ಮೊದಲು. 2ನೇದು ನಿನ್ನ ಬರುವುದಕ್ಕೂ. 3ನೇ ಪ್ರಶ್ನೆ, ಲೋಕವು ಅಂತ್ಯವಾಗುವುದಕ್ಕೂ ಅಲ್ಲ. ಹಲೋ, ಜನ ಏನ್ ಮಾಡ್ತಾರೆ, ಅಂತ್ಯನೇ ಹೇಳ್ತಾ ಇದ್ದಾರೆ. ಇನ್ನು 2ನೇ ಆಗಮನ ಬರಬೇಕು, ಸೂಚನೆಗಳು ಇನ್ನೂ ಆಗಬೇಕು, ಇನ್ನೂ ಬಹಳ ಇದೆ. ಅದಕ್ಕೆ ಹೇಳ್ತಾ ಇದ್ರೆ ಇವೆಲ್ಲ ಆಗುವುದಕ್ಕೆ ಸೂಚನೆಗಳು ಏನು? ಮೊದಲನೇ ಪ್ರಶ್ನೆ. 2ನೇ ಪ್ರಶ್ನೆ ಏನನ್ನ, ನಿನ್ನ ಆಗಮನ ಯಾವಾಗ? 3ನೇ ಪ್ರಶ್ನೆ ಯಾವಾಗ? ಅಂತ್ಯವು ಯಾವಾಗ ಅಂತ ಕೇಳ್ತಾ ಇದ್ದಾರೆ. ಆವಾಗ ಯೇಸು ಕ್ರಿಸ್ತನು ಇದೇ ಮಾತನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡಿದ. ನೋಡ್ರಿ, ಇಲ್ಲಿ ಮತ್ತೆ ಸುವಾರ್ತಿಕನು ಎಷ್ಟು ಚೆನ್ನಾಗಿ ರೆಕಾರ್ಡ್ ಮಾಡಿದ್ದಾನೆ. ಓದ್ತೀರಿ, ಕಂಟಿನ್ಯೂ. ಆಗ ಯೇಸು ಪ್ರತ್ಯುತ್ತರವಾಗಿ ಅವರಿಗೆ ಜಾಗರೂಕರಾಗಿರ್ತೀರಿ. ಯಾವನು ನಿಮ್ಮನ್ನು ಮೋಸಗೊಳಿಸದಂತೆ ಎಚ್ಚರವಾಗಿರಿ. ಕಾರಣ ಏನಂದ್ರೆ, ನನ್ನ ಹೆಸರಿನಲ್ಲಿ ಅನೇಕ ಜನರು ನಾನು ಕ್ರಿಸ್ತನವನು ಎಂದು ಹೇಳಿಕೊಂಡು ಲೇಬಲ್ ಹಾಕೊಂಡು ದೊಡ್ಡ ದೊಡ್ಡ ಡಿಗ್ರಿಗಳು ಹಾಕೊಂಡು ಬರ್ತಾರೆ. ಅನೇಕರು ಬಂದು ಕ್ರಿಸ್ತನು ಎಂದು ಹೇಳಿ ಅನೇಕರು ಬರ್ತಾರೆ, ಅನೇಕರನ್ನು ಮೋಸ ಮಾಡೋದಕ್ಕಾಗಿ. ಹಲೋ, ಆದರೆ ಕೆಲವರು ಬರ್ತಾರೆ ನಿಮ್ಮನ್ನು ಎಚ್ಚರಿಸುವುದಕ್ಕಾಗಿ. ಹಲೋ, ಆ ಕೆಲವರಲ್ಲಿ ನಾನೊಬ್ಬನು. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಅನೇಕರು ಬರ್ತಾರೆ, ಈಗ ಕಾಲ ಸಮೀಪಿಸಿದೆ ಅಂತೇಳಿ ಎಲ್ಲ ಹೆದರ್ಸ್ಲಿಕ್ಕೆ ಬರ್ತಾರೆ. ಆದರೆ ಕೆಲವರು ಬರ್ತಾರೆ, ಈ ದೇವಗಳ ಬೋಧನೆಯಿಂದ ತಪ್ಪಿಸ್ಕೊಂಡಿದ್ದವರು. ಕೆಲವರು ನಿಮ್ಮನ್ನು ಎಚ್ಚರಿಸ್ತಾರೆ. ಓದ್ತಿರಮ್ಮ. ಮತ್ತು ನೋಡ್ರಿ ಹೆಂಗ್ ಹೇಳ್ತಾ ಇದೆ ನೋಡ್ರಿ. ಯುದ್ಧಗಳನ್ನು
ಯುದ್ಧಗಳ ಸುದ್ದಿಗಳನ್ನು ನೀವು ಕೇಳ್ತಾ ಇದ್ದೀರಿ ಈಗೆಲ್ಲರೂ. ನೀವು ನೋಡ್ರಿ ಎಷ್ಟು ಚೆನ್ನಾಗಿದೆ. ಕಳವಳಗೊಳ್ಳಬಾರ್ದು. ನಮಗೇನು ಕಲಿಸ್ಕೊಡ್ತಾ ಇದಾರೆ? ಕಳವಳ, ಹೆದರಿಕೆ ಕಲಿಸ್ಕೊಡ್ತಾ ಇದಾರೆ. ಕಳವಳಗೊಳ್ಳದಂತೆ ನಿಮ್ಮನ್ನು ನೀವು ಎಚ್ಚರವಾಗಿ ನೋಡಿಕೊಳ್ಳಿರಿ. ಕಾರಣ ಏನಂದ್ರೆ, ಅರ್ಥ ಆಯ್ತಾ? ಇವೆಲ್ಲವುಗಳು ಮೊದಲು ಸಂಭವಿಸುವುದು ನಿಮ್ಮಲ್ಲಿ. ಇನ್ನೂ ತರ್ಜಮೆ ಓದ್ರಮ್ಮ. ಇವೆಲ್ಲವುಗಳು, ನಿದ್ದೆ ಮಾಡಬೇಡ್ರಿ ಯಾರು ದಯಮಾಡಿ, ಜಗಳ ಆಡ್ತಾ ಇಲ್ಲ ನಾನು. ಅಲ್ಲ, ಇದಷ್ಟೇ ಓದ್ರಿ. ಎಷ್ಟು? ಎಷ್ಟನೇ ವಚನ ಹೇಳಿ ಸಿಸ್ಟರ್ ಅವ್ರಿಗೆ? ಇದಲ್ಲದೆ ಆಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು. ಕಳವಳಗೊಳ್ಳಬಡದಂತೆ ನೋಡಿಕೊಳ್ಳಿ, ಯಾಕೆಂದರೆ ಹಾಗಾಗುವುದು ಅಗತ್ಯ. ಆದರೂ ಇದು ಇನ್ನೂ ಅಂತ್ಯವಲ್ಲ. ಇಂಗ್ಲಿಷ್ ಅಲ್ಲಿ ಬಹಳ ಚೆನ್ನಾಗಿದೆ. ಎಷ್ಟನೇ ವಚನ ಓದಿದ್ರಿ ನೀವು? ಅದನ್ನು 6ರಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ. ವಾರ್ಸ್ ಇವೆಲ್ಲ ಬರ್ತದೆ. ಆಲ್ ದೀಸ್ ಥಿಂಗ್ಸ್ ಮಸ್ಟ್ ಕಮ್ ಟು ಪಾಸ್ ಬಟ್ ದ ಎಂಡ್ ಈಸ್ ನಾಟ್ ಯೆಟ್. ಇದನ್ನೇ ನಾವು ಎಲ್ಲಿ ಓದಿದ್ದೇವೆ ಅಂದ್ರೆ ಲೂಕಾ ಸುವಾರ್ತೆ 21:8 ಓದಿದ್ವಿ. ಇಲ್ಲಿ ಚೆನ್ನಾಗಿದೆ ಇದು. ಇವೆಲ್ಲ ಸಂಭವಿಸಲಿಕ್ಕಿದೆ. ಏನು? ಈ ಪ್ರಕೃತಿ ವಿಕೋಪ, ಈ ಮಾರಕ ಸೋಂಕು, ಈ ಉಪದ್ರವಗಳು, ಈ ಜಾಡ್ಯಗಳು, ಈ ವ್ಯಾಧಿಗಳು, ಈ ಎಲ್ಲ ರೀತಿಯಾದಂಥ ಕ್ರೈಸ್ತರ ಮೇಲೆ ಹಿಂಸೆಗಳು, ಇವೆಲ್ಲ ಆರಂಭದ. ಇದೇನಿದು? ಆರಂಭ. ಅದೇ ಇಲ್ಲೇ ಮಿಸ್ ಮಾಡಿದ್ದಾರೆ. ಎಲ್ಲಿ ಮಿಸ್ ಮಾಡಿದ್ದಾರೆ? ಮತ್ತೆ ಅದಕ್ಕೆ ಮತ್ತೆ ಸ್ವಾರ್ಥ ತೋರಿಸಿ ಎದುರಿಸ್ತಾರೆ ಜನ ನಮಗೆ. ಆದರೆ ನಾನು ಕೇಸ್ ಸ್ಟಡಿ ಮಾಡಿದ್ರುವಾಗ ಸ್ವಲ್ಪ ನನಗೆ ಒಂದು ವಿಚಿತ್ರ ಇದೆ. ಯಾಕಂದ್ರೆ ನಾನು ಯಾವತ್ತು ಕಾಂಪ್ಲಿಕೇಟ್ಸ್ ಕೇಸ್ ಅಂದರೆ ಭಾಳ ಇಂಟ್ರೆಸ್ಟ್. ನನಗೆ ಕೇಸ್ ಸ್ಟಡಿ ಮಾಡುವಾಗ ಇಂಟ್ರೆಸ್ಟಿಂಗ್ ಇರ್ತದೆ. ಕಾಂಪ್ಲಿಕೇಶನ್ ಕೇಸ್ ಇರಬೇಕು. ಅದಕ್ಕೆ ಬಹಳ ದೊಡ್ಡದ ಬೋಧಕರ ಬೋಧನೆಯನ್ನು ಕೇಳಿ ಆಸಕ್ತಿಯಿಂದ ಕೇಳ್ತಾ ಇರ್ತಾನೆ. ಈ ಬೋಧಕನು ಏನು ಹೇಳ್ತಾನೆ? ಆವಾಗ ಒಂದು ದೊಡ್ಡ ಬೋಧಕನು ಇದನ್ನು ಬಯಲಿಗೆ ತಂದನು. ಇದು ಅಂತ್ಯವಲ್ಲ, ದಿಸ್ ಇಸ್ ಜಸ್ಟ್ ಬಿಗಿನಿಂಗ್. ಹಲ್ಲೆಲೂಯಾ. ಇದು ಜಸ್ಟ್ ಬಿಗಿನಿಂಗ್. ಇದು ಅದಕ್ಕಾಗಿ ಇವೆಲ್ಲ ಆಗುವುದು ಅಗತ್ಯ. ಇದನ್ನೇ ಮಾತು ಮುಂದೆ ಓದ್ತೀರಿ. ಇವೆಲ್ಲ ಆಗುವುದು ಅಗತ್ಯ, ಆದರೆ ಅಂತ್ಯವೂ ಆದ್ರೆ ಇದು ಇನ್ನೂ ಅಂತ್ಯವಲ್ಲ. ಆಮೇಲೆ ಕಾರಣ ಏನಂದ್ರೆ, ಹೌದು, ಜನಾಂಗಕ್ಕೆ ವಿರೋಧವಾಗಿ ಜನಾಂಗವು, ಇದೆಲ್ಲ ಸಂಭವಿಸ್ತದೆ. ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಸಂಭವಿಸ್ತದೆ, ಇದು ಸಹಜ. ಮತ್ತು ಅಲ್ಲೆಲ್ಲಿ ಬರಗಾಲ ಬರ್ತದೆ, ಅದು ಸಹಜ. ಘೋರ ವ್ಯಾಧಿಗಳು, ಅರ್ಥ ಆಯ್ತಾ? ಘೋರ ವ್ಯಾಧಿಗಳಂದ್ರೆ ಇದನ್ನು ಇಂಗ್ಲಿಷ್ ಅಲ್ಲಿ ಮಾರಕ ಸೋಂಕು ಅಂತ ಹೇಳಲಾಗಿದೆ. ಬಂದಿದೆ ಚಿಕನ್ ಗುನಿಯಾ, ಡೆಂಗು, ಮತ್ತೇನು ಕೊರೋನಾ ಮತ್ತು ಪ್ಲೇಗ್ ಅಂದ್ರೆ ಎಲ್ಲ ಪ್ಲೇಗ್ ಅಂತಾರೆ. ಇದಕ್ಕೆ ಮಾರಕ ಸೋಂಕಿಗೆ ಪ್ಲೇಗ್ ಅಂತಾರೆ. ಮತ್ತು ಇಲ್ಲ ಸಲ್ಲದ ಎಲ್ಲ ಪ್ಲೇಗ್ಗಳು ಬಂದು ಜನರನ್ನು ಹತ ಮಾಡ್ತಾ ಇರ್ತದೆ. ಇವೆಲ್ಲ ಬರೋದು ಸಹಜ. ಮುಂದೆ ಹೋಗ್ತಿರಮ್ಮ. ಭೂಕಂಪಗಳು, ಪ್ರಕೃತಿ ವಿಕೋಪಗಳು ಆಗುವವು. ಇವೆಲ್ಲವುಗಳು ಸಂಕಟಗಳ, ಅಂಡರ್ಲೈನ್ ಮಾಡ್ರಿ, ಇಲ್ಲೇ ಬರೆದಿದೆ ನೋಡ್ರಿ. ಇವೆಲ್ಲಗಳು ಸಂಕಟಗಳ ಆರಂಭವೇ ಹೊರತು ಅಂತ್ಯವಲ್ಲ. ಇಲ್ಲೇ ಬರ್ತಿದ್ದೆ ನೋಡ್ರಿ, ಅಂತ್ಯ. ಎಷ್ಟನೇ ವಚನ ಮಾತು ನೀವು ಓದಿದ್ದು ಕಾಣಲಿ? 8. ವೆರಿ ಗುಡ್. ಹಲ್ಲೆಲೂಯಾ. ಆಲ್ ದೀಸ್ ಥಿಂಗ್ಸ್ ಆರ್ ದ ಬಿಗಿನಿಂಗ್ ಆಫ್ ದ ಸಾರೋ ಬಟ್ ಇಟ್ ಈಸ್ ನಾಟ್ ಯೆಟ್ ಎಂಡ್. ಅದಕ್ಕೆ ದಿಗುಲು ಪಡಬೇಡ್ರಿ. ಸುಳ್ಳು ಬೋಧಕರಿಂದ, ಸುಳ್ಳು ನಿದ್ದೆ ಮಾಡಿ ಪಗಾರ ತಗೊಂಡು, ಹಲ್ಲೆಲೂಯಾ, ಸುಳ್ಳು ಮಾತಾಡಿಕೊಳ್ತಾ, ಹರಟೆ ಹೊಡ್ಕೊಳ್ತಾ ತಿರುಗುತ್ತಿರ್ತಕ್ಕಂಥ ಕಳ್ಳ ಬೋಧಕರಿಂದ ಜಾಗರೂಕರಾಗಿರ್ತೀರಿ. ಹಲ್ಲೆಲೂಯಾ. 2ನೇ ಆಗಮನದ ಕುರಿತು ಹೆದರಿಸಿ ಪಾಪ ಆಸ್ತಿ ಎಲ್ಲ ಮಾರಿಕೊಂಡು ದುಡ್ಡೆಲ್ಲ ದೇವ್ರ ಸೇವೆ ಕೊಟ್ಟು ತಯಾರಾಗಿದ್ರು ಅವರು ಕೆಲವು ವರ್ಷಗಳ ಹಿಂದೆ. ಪಾಪ ದೇವ್ರ ಆಗಮನ ಬರಲಿಲ್ಲ ಅಂತೇಳಿ ಅವರು ಪೂರಾ ಪತನವಾಗಿಬಿಟ್ರು. ಹಂಗೆ ಯಾವತ್ತೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದು ಆರಂಭವೇ ಹೊರತು ಅಂತ್ಯವಲ್ಲ. ಅಂತ್ಯ ಹೇಗೆ ಬರ್ತದೆ ಅಂತೇಳಿ ಒಂದೊಂದಾಗಿ ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ದೇವರ ಮಕ್ಕಳೇ, ಇವೆಲ್ಲ ಆಗುವ ತನಕ, ಇವೆಲ್ಲ ಏನು ಆರಂಭ. ಇವೆಲ್ಲದ್ರಲ್ಲಿ ನಾವು ಏನಾಗಬಾರ್ದು, ಯಾರೇನಾರಾಗಲಿ, ನಾನು ಮಾತ್ರ ಪ್ರೇಯರ್ ಬಿಟ್ಟರೆ ಮನೆಗೆ ಹೋಗ್ಬೇಕಂತಿದ್ದೀನಿ ಅಂತ ಕೆಲವು ಜನ. ಇವೆಲ್ಲ ಹೊಂದಿರುವಾಗ ಕಳವಳಗೊಳ್ಳಬೇಡ್ರಿ, ದಿಗುಲು ಪಡಬೇಡ್ರಿ, ಧೈರ್ಯವಾಗಿರ್ರಿ. ನಿಮ್ಮ ತಲೆ ಕೂದಲ ಒಂದು ಉದುರಿಸಲಿಕ್ಕೆ ಯಾರಿಗೂ ಆಗುವುದಿಲ್ಲ ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಎಲ್ಲೇ ಬರ್ತಾ ಇದ್ದೀವಿ ನಾವು? ಲೂಕಾ ಸುವಾರ್ತೆ 21ನೇ ಅಧ್ಯಾಯ
34ನೇ ವಚನಕ್ಕೆ ಬರ್ತಾ ಇದ್ದೇವೆ. ಅಪಾರ್ಥ ಅರ್ಥ ಮಾಡ್ಕೊಂಡಿದ್ದೇವೆ. ಇದು ಅಂತ್ಯವಲ್ಲ ಹೊರತು ಆರಂಭ. ಬೈಬಲ್ನಲ್ಲಿ ಮತ್ತಾಯ ಸುವಾರ್ತೆಯಲ್ಲಿ ತೋರಿಸ್ಕೊಟ್ಟಿದ್ದೇನೆ, ಹಾಗೂ ಲೂಕಾಸ್ ಸುವಾರ್ತೆಯಲ್ಲಿ ಕೂಡ ಈ ಸತ್ಯವನ್ನು ನಿಮಗೆ ತೋರಿಸ್ಕೊಟ್ಟಿದ್ದೇನೆ. ಅದಕ್ಕಾಗಿ ಇವೆಲ್ಲ ಬರಲಿಕ್ಕಿರುವ ಈ ಕ್ರೈಸ್ತರ ಮೇಲೆ ಬರಲಿಕ್ಕಿರುವ ಹಿಂಸೆಯಿಂದಲೂ ತಪ್ಪಿಸ್ಕೊಳ್ಳಿಕ್ಕೆ ನಾವೇನ್ ಮಾಡಬೇಕು? ಎಚ್ಚರಿಕೆ, ಜಾಗರೂಕರಾಗಿ, ನಿದ್ದೆಯಿಂದ ಎಚ್ಚೆತ್ತುಕೊಳ್ಳೋದಲ್ಲ, ಜಾಗರೂಕರಾಗಿ ಪ್ರಾರ್ಥನೆ. ವಾಚ್ ಅಂಡ್ ಪ್ರೇ. ನೆನಪಿಟ್ಕೊಳ್ರಿ, ಏನು? ವಾಚ್ ಅಂಡ್ ಪ್ರೇ, ಜಾಗರೂಕರಾಗಿ ಪ್ರಾರ್ಥನೆ ಮಾಡಬೇಕು. ಈಗ 21ನೇ ಅಧ್ಯಾಯ ಲೂಕಾಸ್ ಸುವಾರ್ತೆ 34-36ವರೆಗೆ. 36 ಓದ್ಬಿಡ್ರಿ ಡೈರೆಕ್ಟ್. ಆದ ಕಾರಣ ಸಂಭವಿಸುವುದಕ್ಕಿರುವ ಇವೆಲ್ಲವುಗಳಿಂದ ನೀವು ತಪ್ಪಿಸಿಕೊಳ್ಳುವುದಕ್ಕೆ ಯೋಗ್ಯರು. ಲಿಸನ್ ಕೇಳ್ಬಿಡಿ. ತಪ್ಪಿಸಿಕೊಳ್ಳುವುದಕ್ಕೆ ಒಂದು. ಎರಡನೇದಾಗಿ ಯೋಗ್ಯರೆಂದು ಎನಿಸಲ್ಪಡುವುದಕ್ಕಾಗಿ, ಕ್ರಿಸ್ತ ಯೇಸುವಿನ ಆಗಮನದಲ್ಲಿ ಆತನ ಮುಂದೆ ನಿಂತುಕೊಳ್ಳುವಂತೆಯೂ. ಅಂದ್ರೆ ಅರ್ಥ ಏನು? ಇವೆಲ್ಲವುಗಳಿಂದ ತಪ್ಪಿಸ್ಕೊಳ್ಬೇಕು. ಒಂದು, ದೇವರ ಆಗಮನದ, ಯೇಸುವಿನ ಆಗಮನದ ಸಮಯದಲ್ಲಿ ನಾವೆಲ್ಲರೂ ಏನಾಗಿರ್ಬೇಕು? ಯೋಗ್ಯರಾಗಿ, ಅಯೋಗ್ಯರಾಗಲ್ಲ. ಪಾಪಿಗಳು, ದ್ರೋಹಿಗಳು, ಅಪರಾಧಿಗಳು, ವೇಷಧಾರಿಗಳು, ಯೇಸುವಿನ ಕ್ರೈಸ್ತವರಿಂದ ಹೆಸರಿಟ್ಟುಕೊಂಡು ಅಡಕವಾಗಿ ಪಾಪ ಮಾಡ್ತಿರೋರಾಗಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಆತನ ಮುಂದೆ ಯೋಗ್ಯರಾಗಿಯೂ ಹಾಗೆ ನಿಂತುಕೊಳ್ಳುವುದಕ್ಕಾಗಿ, ಎನಿಸಲ್ಪಡುವುದಕ್ಕಾಗಿ, ಧೈರ್ಯವಾಗಿರೋದಕ್ಕಾಗಿಯೂ ನಾವು ಎಚ್ಚರವಾಗಿದ್ದು ಏನು ಮಾಡಬೇಕು? ನಿದ್ದೆ ಮಾಡಬೇಕಾ? ಹೌದ್ರಿ. ಯಾವಾಗಲೂ ಯಾವಾಗಲೂ ಅಂತಿದೆ ಅಷ್ಟೇ. ಅದ್ರೊಳಗೆ ಎಚ್ಚರ ಹೋಗ್ತಾರ? ಮೊದಲೇ ಹೇಳಿದ್ರೆ ಮನೆಗೆ ಹೋಗೋನು. ನಿಂತುಕೊಳ್ಳುವಂತೆಯೂ ಜಾಗರೂಕರಾಗಿದ್ದು ಯಾವಾಗಾರೆ ಒಂದ್ಸಾರಿ ಏನಿದೆ ಟೈಮ್ ಸಿಕ್ಕಾಗೆಲ್ಲ ಪ್ರಾರ್ಥನೆ ಮಾಡಂತ ಹೇಳಿದಾನೆ. ಹಲೋ, ಯಾವಾಗಾರ ಜಸ್ಟ್ ಟೈಮ್, ವೀಕ್ಲಿ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ಅಥವಾ ಇಯರ್ಲಿ ಒನ್ಸ್ ಪ್ರಾರ್ಥನೆ ಮಾಡಂತ ಹೇಳಿದಾನ? ಯಾವಾಗಲೂ ಅಂದ್ರೆ ಪ್ರತಿದಿನ. ಹಲೋ, ಎಲ್ಲರೂ ಹೇಳ್ತಿರಲ್ವಯ್ಯ? ನಿಮಗೆ ಒಂದು ರಹಸ್ಯ ಹೇಳ್ಬೇಕು ನಾನು. ಈಗ ಆಲ್ರೆಡಿ ಒಂದು ರಹಸ್ಯ. ಏನ್ ರಹಸ್ಯ ಹೇಳಿದ್ದೀನಿ ಹೇಳ್ರಿ? ಇವೆಲ್ಲ ಬರ್ಲಿಕ್ಕಿರುವ, ಇವೆಲ್ಲ ಸಂಭವಿಸ್ತಿದ್ರೆ ಅಂತ್ಯದ ಕುರಿತು ಜನರು ಬೆದರಿಸ್ತಾರೆ, ಹೆದರಿಸ್ತಾರೆ. ಹೆದರಬೇಡ್ರಿ, ಇದು ಸಹಜ, ಇದು ಆರಂಭ ಹೊರತು ಇದು ಅಂತ್ಯ ಅಲ್ಲ. ಇನ್ನೊಂದು ರಹಸ್ಯ ಹೇಳ್ಬೇಕು ನಾನು. ಈ ಬರ್ತಿರ್ತಕ್ಕಂಥ, ಸಂಭವಿಸ್ತಕ್ಕಂಥ ಇವೆಲ್ಲ ಉಪದ್ರವಗಳಿಂದ, ಹಿಂಸೆಯಿಂದ, ಈ ಒಂದು ಪ್ರಕೃತಿ ವಿಕೋಪಗಳಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ ಜಾಗರೂಕರಾಗಿ ನಿದ್ದೆ ಮಾಡ್ರಿ ಅಂತ ಹೇಳಿಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅಂದ್ರೆ ಯಾರು ಗೊತ್ತಿರುವಂತೆ ನಿದ್ದೆ ಮಾಡ್ಲಿಕ್ಕೆ ಹೇಳಿಲ್ಲ. ಒಳಗಿನ ಒಳಗೆ ಆಕಳಿಕೆ ತಗೊಳ್ತಾ ಇದ್ದಾರೆ ಕೆಲವು ಜನ ನಿದ್ದೆ ಮಾಡೋದಕ್ಕೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯ? ಯಾಕಂದ್ರೆ ಇಲ್ಲಿ ಬಹಳ ಜಾಣರಿಲ್ಲಿ, ಅಲ್ಲಿ ಎಲ್ಲ ನನ್ನ ಕೇಳ್ತಿರ್ತಕ್ಕಂಥ ಜಾಗರೂಕರಾಗಿ ಕೇಳ್ತೀರಿ. ಅದಕ್ಕಾಗಿ ಜಾಗರೂಕರಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳಿದ. ಇಸ್ ಇಟ್ ಕ್ಲಿಯರ್? ಈಗ ಈ ಒಂದು ವಿಷಯದಲ್ಲಿ ಎಚ್ಚರಿಕೆ ಹಾಗೂ ಪ್ರಾರ್ಥನೆ, ಇಂಗ್ಲಿಷ್ನಲ್ಲಿ ದೇರ್ ಫೋರ್ ವಾಚ್. ಮೊದಲು ನೋಡಿ, ವಾಚ್, ದೇರ್ ಫೋರ್. ಯಾಕಂದ್ರೆ ವಾಚ್ ಜಾಗರೂಕರಾಗಿ, ದೇರ್ ಫೋರ್ ಅಂಡ್ ಪ್ರೇ ಆಲ್ವೇಸ್. ಯಾವಾಗಲೂ ಪ್ರಾರ್ಥನೆಯಲ್ಲಿರಿ ಎಂಬುದಾಗಿ ಹೇಳಿದ್ದಾನೆ. ನಿಮ್ಗೆ ಗೊತ್ತಿದೆ, ಇವರಿಗೆ ನಮ್ಮ ಇಸ್ಲಾಂ ಅವ್ರಿಗೆ ದಿನಕ್ಕೆ ಎಷ್ಟು ಸಾರಿ ಪ್ರಾರ್ಥನೆ ಮಾಡಬೇಕು? ವೆರಿ ಗುಡ್, ಪ್ರೈಸ್ ಲಾರ್ಡ್ ಜೀಸಸ್. ಮತ್ತು ಯಹೂದ್ಯರು ಎಷ್ಟು ಸಾರಿ ಪ್ರಾರ್ಥನೆ ಮಾಡಬೇಕು? ಕೈ 7 ತೋರಿಸಿದೆ, 7 ಅಲ್ಲ. ಯಹೂದ್ಯರು ದಿನದಲ್ಲಿ ಎಷ್ಟು ಸಾರಿ ಪ್ರಾರ್ಥನೆ ಮಾಡಬೇಕು? ಯಾರು ಮಾಡಿದ್ರು? 3 ಆವರ್ತಿ. ಯಹೂದ್ಯರು 3 ಆವರ್ತಿ, ಇಸ್ಲಾಮರು 5 ಆವರ್ತಿ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಅವರಿಗೆ ನಿಯಮಗಳಿದೆ. ಹಲ್ಲೆಲೂಯಾ. ಆದರೆ ನಮಗೆ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರಿ ಎಂಬುದಾಗಿ ಹೇಳಿದಾನೆ. ಎಲ್ಲ ಹೇಳ್ತೀರಾ ಹಲ್ಲೆಲೂಯಾ? ಇದಕ್ಕೆ ಆಮೇನ್ ಅಂತ ಹೇಳ್ತಾ ಇದ್ದೀರಾ ಎಲ್ಲರೂ? ಯಾವಾಗಲೂ ಪ್ರಾರ್ಥನೆ ಮೂಡಿನಲ್ಲಿ ಇರಬೇಕು ನಾವು. ಪ್ರೈಸ್ ಲಾರ್ಡ್ ಜೀಸಸ್. ಯಾವಾಗಲೂ ಯಾವ ಮೂಡಿನಲ್ಲಿ ಇರಬೇಕು? ಕೆಲವು ಜನ ನೋಡ್ಬೇಕು, ಜಗಳ ಮೂಡದಲ್ಲಿ ಇರ್ತಾರೆ. ಜಗಳದ ಮೂಡು. ಯಾವಾಗ ಜಗಳ ಸಿಗ್ತದೆ, ಎಲ್ಲಿ ಜಗಳ ಮಾಡಲಿಕ್ಕೆ ಚಾನ್ಸ್ ಸಿಗ್ತದೆ,
ಕಾಲು ಕರ್ಕೊಂಡು ನಿಂತಿರ್ತಾರೆ ಜಗಳ ಮಾಡಲಿಕ್ಕೆ. ಸಿಕ್ತು ಅದನ್ನೇ ಹಿಡ್ಕೊಂಡು ಗೀಪ್ ನೋಡ್ತಾರೆ, ಯಾವಾಗ ಮನುಷ್ಯ ಸಿಗ್ತಾನೆ ಆವಾಗ ಜಗಳವನ್ನು ಎಬ್ಸ್ಕೊಳ್ಳೋಣ, ಆವಾಗ ಆ ಮನುಷ್ಯನ ತರಾಟೆಗೆ ತಗೊಳ್ಳೋಣ. ಇದು ಬೇಡ. ಯಾವಾಗಲೂ ಯಾವ ಮೂಡಲ್ಲಿರೋಣ? ಪ್ರಾರ್ಥನೆ. ಅದಕ್ಕಾಗಿ ಯಹೂದ್ಯರಿಗೆ 3 ಸಾರಿ, ಇಸ್ಲಾಮರಿಗೆ 5 ಸಾರಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದೇ. ಆದರೆ ಕ್ರೈಸ್ತವರಿಗೆ ಯಾವಾಗಲೂ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ತಾರೆ. ಈಗ 2ನೇ ಆಗಮನದ ಕುರಿತು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಈ ಎಲ್ಲ ಸೂಚನೆಗಳು ಆಗುವುದು ಸಹಜ, ಆದರೆ 2ನೇ ಆಗಮನ ಬರೋದು ಸಹಜ. ಆದರೆ ಇವೆಲ್ಲದಕ್ಕೆ ಭಯಪಡುವಕ್ಕಿರಲಿಲ್ಲ. ನೀವು ಉಪದ್ರವಗಳಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ ಜಾಗರೂಕರಾಗಿ ಪ್ರಾರ್ಥನೆ ಮಾಡಿ. ಈಗ ಜಾಗರೂಕರಾಗಿ ಪ್ರಾರ್ಥನೆ ಮಾಡೋದಂದ್ರೆ ಏನು? ಈಗ ನಾವೆಲ್ಲರೂ ನಮ್ಮ ಸಭೆಯಲ್ಲಿರ್ತಕ್ಕಂಥವ್ರು ಗ್ರಾಮದಲ್ಲಿದ್ದಾರೆ. ಇಲ್ಲಿಂದ 10 ಕಿಲೋಮೀಟರ್ 11 ಕಿಲೋಮೀಟರ್ ದೂರ ಗ್ರಾಮದಲ್ಲಿದ್ದಾರೆ. 3 ಕಿಲೋಮೀಟರ್ 4 ಕಿಲೋಮೀಟರ್ ಗ್ರಾಮದಲ್ಲಿದ್ದಾರೆ. ಅಲ್ಲಿಂದ ಎಲ್ಲರೂ ನಮ್ಮ ಚರ್ಚಿಗೆ ಇಷ್ಟು ದೂರ ಬರಲಿಕ್ಕೆ ಆಗೋದಿಲ್ಲ, ಬೆಳಗ್ಗೆ 5 ಗಂಟೆಗೆ 6 ಗಂಟೆಗೆ. ಅದಕ್ಕಾಗಿ ಈಗ ದೇವರು ನನಗೆ 1-2 ಭಕ್ತರಿಂದ ಕಲ್ತ್ಕೊಂಡಿದ್ದೇನೆ. ನಮ್ಮ ಮನೆಯಲ್ಲಿ ಭಕ್ತರು ಭಾಳ ಕೆಲಸ ಮಾಡ್ತಿದ್ರು. ಅವರು ಭಕ್ತರು ಸ್ವಲ್ಪ ಈಗ ಪ್ರಮೋಷನ್ ಆಗಿ ಭಾಳ ಉನ್ನತ ಸ್ಥಿತಿಗೆ ಹೋಗಿರೋದ್ರಿಂದ ಈಗ ನಾನು ಕಾನ್ಫರೆನ್ಸ್ ಕನೆಕ್ಷನ್ನಲ್ಲಿ ಈ ಎಚ್ಚರವುಳ್ಳ ಪ್ರಾರ್ಥನೆ ಆರಂಭ ಮಾಡಿದ್ದೇನೆ. ವಾಚ್ ಆ್ಯಂಡ್ ಪ್ರೇ ಸ್ಟಾರ್ಟ್ ಮಾಡಿದ್ದೇನೆ. ಯಾಕಂದರೆ ಮೊದಲು ನಾವೆಲ್ಲ ಅಲ್ಲಿ ಸಭೆಯಲ್ಲಿ ಕೂತ್ಕೊಂಡು ಮಾಡ್ತಿದ್ದೀವಿ. ಈಗ ಎಲ್ಲರ ಸಭೆಗೆ ಬರಲಿಕ್ಕೆ ಭಾಳ ಟೈಮ್ ಆಗ್ತದೆ, ದೂರ ಆಗ್ತದೆ. ಅದಕ್ಕಾಗಿ ಕಾನ್ಫರೆನ್ಸ್ ಕನೆಕ್ಟ್ ಮಾಡಿಕೊಂಡು ಎಲ್ಲರನ್ನು ಕಾನ್ಫರೆನ್ಸ್ ಕನೆಕ್ಷನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಭಾಳ ಯಶಸ್ವಿಪೂರ್ವಕವಾಗಿ ಇನ್ನೂ 2 ಫ್ಯಾಮಿಲಿ ಅದರಲ್ಲಿ ಸೇರಿಕೊಂಡಿದೆ. ಬಿರಂಪಾಲಿ, ಜೋಡ ತಾಲೂಕು ಮತ್ತು ಕುಳಿಗಿ ಮತ್ತು ಬೆಳಗಾಮಿಯಿಂದ ಕೆಲವರು ಮತ್ತು ಮಹಾತ್ಮ ಗಾಂಧಿ ನಗರದಿಂದ ಕೆಲವರು. ಪ್ರೈಸ್ ಲಾರ್ಡ್ ಜೀಸಸ್. ಇಲ್ಲಿ 2 ಫ್ಯಾಮಿಲಿಗಳು ಮತ್ತು ಪಟೇಲ್ ನಗರ ಬ್ರಾಂಚ್ಗಳಿದೆ. ಪ್ರೇಯರ್ಸ್ ಅಲ್ಲೆಲ್ಲರೂ ಕಾನ್ಫರೆನ್ಸ್ ಕನೆಕ್ಷನ್ನಲ್ಲಿ 6ರಿಂದ 7 ಗಂಟೆಗೆ ಎಚ್ಚರವುಳ್ಳ ಪ್ರಾರ್ಥನೆಗೆ ಕನೆಕ್ಟ್ ಆಗ್ತಾ ಇದ್ದಾರೆ. ಹಲ್ಲೆಲೂಯಾ. ಎಷ್ಟು ಜನ ಕನೆಕ್ಟ್ ಆಗ್ತಾರೆ ನನ್ನ ಜೊತೆಲಿ? ಈಗ ಆಲ್ರೆಡಿ ಕನೆಕ್ಟ್ ಆಗಿದ್ದಾರೆ. ನಾವು ಆಮೇಲೆ ಯೋಚನೆ ಮಾಡಿ ಹೇಳ್ತೀವಿ ಪಾಸ್ಟರ್ ಅಂತ ಹೇಳ್ತಾರೆ. ಈಗ ಆಲ್ರೆಡಿ ನಮ್ಮ ಸಹೋದರಿ ಕನೆಕ್ಟ್ ಆಗಿದ್ದಾರೆ, ನಮ್ಮ ಸಹೋದರಿ ಮತ್ತು ಇವರು ಕನೆಕ್ಟ್ ಆಗಿದ್ದಾರೆ, ಮತ್ತು ಪಟೇಲ್ ನಗರದಿಂದ ಕನೆಕ್ಟ್ ಆಗಿದ್ದಾರೆ. ಯಾರ್ಯಾರು 6 ಗಂಟೆಯಿಂದ ಬೆಳಿಗ್ಗೆ ಕಾನ್ಫರೆನ್ಸ್ ಕನೆಕ್ಷನಲ್ಲಿ ಕನೆಕ್ಟ್ ಆಗ್ತೀರಿ ಅವರೆಲ್ಲರಿಗೆ ನಂಬರ್ ಕೊಡಲಾಗ್ತದೆ. ಅವರು ನಮ್ಮ ಜೊತೆಯಲ್ಲಿ ಫೋನ್ ಮಾಡೋದಾದರೆ ನಾವು ಅವ್ರನ್ನ ಕನೆಕ್ಟ್ ಮಾಡ್ಕೊಳ್ತೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಇದಾದ ನಂತರ ಫೋನ್ ಕಾನ್ಫರೆನ್ಸ್ನಲ್ಲಿ ಆಗುವಾಗ ಅದೇ ರೀತಿಯಲ್ಲಿ ಝೂಮ್ ಆ್ಯಪ್ನಲ್ಲಿ ಕೂಡ ವಾಚ್ ಆ್ಯಂಡ್ ಪ್ರೇ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೆ. ಯಾಕೆ ಹೇಳ್ತಾ ಇದ್ದಾರೆ? ಡಾಕ್ಟರ್ ಪಾಲ್ ಯಾಂಗಿಚೋ ಅವರ ಸಭೆಗೆ ಇಷ್ಟು ದೊಡ್ಡ ಉಜ್ಜೀವ ಬಂದು 10 ಲಕ್ಷ ಜನರು ಸೇರಿ ಬರಲಿಕ್ಕೆ ಕಾರಣ ಏನಂದರೆ ಅವರು ಎಚ್ಚರಿಕೆಯುಳ್ಳ ಪ್ರಾರ್ಥನೆ ಬೆಳಿಗ್ಗೆ 5 ಗಂಟೆ ಸ್ಟಾರ್ಟ್ ಆಗ್ತಂದ್ರೆ ಅವರ ಚರ್ಚ್ಗೆ 4 ಗಂಟೆಗೆ. ಪಾಲ್ ಯಾಂಗಿಚೋ ಅವರು ಸೌತ್ ಕೊರಿಯಾ ಲಾರ್ಜೆಸ್ಟ್ ಚರ್ಚ್ ಆಫ್ ದ ವರ್ಲ್ಡ್. ಬೆಳಿಗ್ಗೆ 4 ಗಂಟೆಗೆ 15 ವರ್ಷದ ಹಿಂದೆ ಕೇಳಿದೆ ನಾನು, ಈಗ ಅದಕ್ಕಿಂತ ಹೆಚ್ಚಿರ್ಬೋದು. 4 ಗಂಟೆಗೆ 8,000 ಜನ ಸೇರ್ತಾರಂತಲ್ಲ ಪ್ರೇಯರ್ ಮಾಡಲಿಕ್ಕೆ. ಎಲ್ಲಿ? ಸೌತ್ ಕೊರಿಯಾದಲ್ಲಿ. ಯಾಕಂದ್ರೆ ಎಲ್ಲ ಡಬ್ಬಿ ಗಿಬ್ಬಿ ಕಟ್ಕೊಂಡು ಬರ್ತಾರೆ, ಬುತ್ತಿ ಕಟ್ಕೊಂಡು ಬರ್ತಾರೆ. ಕಟ್ಕೊಂಡು ಬಂದು ಅಲ್ಲೇ ಪ್ರಾರ್ಥನೆ ಆದಮೇಲೆ ಅಲ್ಲಿಂದ ನಾಷ್ಟ ಮಾಡ್ಕೊಂಡು ಅಲ್ಲಿಂದ ಜಾಬ್ ಹೋಗ್ತಾರಂತವ್ರು. ಅದಕ್ಕೆ ಎಲ್ಲರೂ ನನ್ನ ಹತ್ರ ಬರ್ಲಿಕ್ಕಾಗಲ್ಲ, ನಮ್ಮ ಹಳ್ಳಿಗಳಿಂದ. ಅದಕ್ಕಾಗಿ ಎಲ್ಲರೂ ಕಾನ್ಫರೆನ್ಸ್ ಕಾಲಲ್ಲಿ ಎಚ್ಚರಿಕೆಯುಳ್ಳ ಪ್ರಾರ್ಥನೆಯಲ್ಲಿ ಸೇರಿ ಬರ್ತಾ ಇದ್ದಾರೆ. ನೀವು ಕೂಡ ಒಂದು ವೇಳೆ ಕಾನ್ಫರೆನ್ಸ್ ಕನೆಕ್ಟ್ ಆಗಿಲ್ಲದ್ರೂ ಪರವಾಗಿಲ್ಲ, ನೀವು ನಿಮ್ಮ ಸ್ಥಳಗಳಲ್ಲಿ ನೀವು 6 ಗಂಟೆಯಿಂದ 8 ಗಂಟೆಗೆ ಎಚ್ಚರಿಕೆಯುಳ್ಳ ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ಈ ಎಲ್ಲ ಉಪದ್ರವಗಳಿಂದ, ಈ ಎಲ್ಲ ಮಾರಕ ಸೋಂಕುಗಳಿಂದ, ಈ ಎಲ್ಲ ಪ್ರಕೃತಿ ವಿಕೋಪಗಳಿಂದ, ಈ ಎಲ್ಲ ಕ್ರೈಸ್ತರ ಮೇಲೆ ಬರ್ತಕ್ಕಂಥ ಹಿಂಸೆಯಿಂದ ಸಂಭವಿಸುವುದಕ್ಕಿರುವ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಜಾಗರೂಕರಾಗಿ ಯಾವಾಗಾದ್ರೂ ಒಂದ್ಸಲ, ಯಾವಾಗಲೂ ಅಂದ್ರೆ ಅರ್ಥ ಏನು? ಪ್ರತಿದಿನ, ರೆಗ್ಯುಲರ್ ಎಂಬುದಾಗಿ. ಎಷ್ಟು ಜನ ತಯಾರಾಗಿದ್ದೀರಿ? ಅಂಕಲ್ ನಾವು ಟೈಮ್ ನೋಡಿ ಹೇಳ್ತೇವೆ ಅಂಕಲ್, ಬಿಕಾಸ್ ವಿ ಹ್ಯಾವ್ ನೋ ಟೈಮ್, ವಿ ಆರ್ ಸೋ ಬಿಸಿ. ಓಕೆ, ನೋ ಪ್ರಾಬ್ಲಮ್. ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತಿರಲ್ಲಯ್ಯ, ಬಿಸಿ ಆಗಿದ್ರು ಪರವಾಗಿಲ್ಲ, ಕನೆಕ್ಟ್ ಆಗ್ತೀರಿ. ತುಂಬ ಕುಟುಂಬಗಳು ನಮ್ಮ ಜೊತೆಯಲ್ಲಿ ಕನೆಕ್ಟ್ ಆಗ್ತಾ ಇದೆ. ಕರ್ತನು ಇನ್ನು ಮುಂದೆ ಈ ಜಾಗ್ರತೆ ಉಳ್ಳ ಪ್ರಾರ್ಥನೆ ಉಜ್ಜೀವ ಬಂದ್ ಮಾಡ್ತೀರಿ ಸರ್. ಜಾಗ್ರತೆ ಉಳ್ಳ ಪ್ರಾರ್ಥನೆ ಉಜ್ಜೀವ ಆರಂಭ ಮಾಡಿಬಿಟ್ಟಿದ್ದಾನೆ. ಮತ್ತು ನಾನು ಹೇಳಬೇಕಂದ್ರೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿ. ಎಲ್ಲರೂ ಹೇಳ್ತಿರಲ್ವಿಯಾ? ಈಗ ಎಚ್ಚರಿಕೆ ಅಂದ್ರೆ ಏನ್ರಿ? ಎಚ್ಚರಿಕೆ ಬೇರೆ ಇದೆ. ಅಲ್ಲಿ ಯೇಸು ಕ್ರಿಸ್ತನು ಶಿಷ್ಯರಿಗೆ ಹೇಳಿದಾನೆ, 1 ಗಳಿಗೆ ಆದ್ರೆ ಎಷ್ಟು? 1 ಗಳಿಗೆ ಅಂದ್ರೆ ಏನ್ರಿ? ಎಷ್ಟು ರೀ? 1 ತಾಸು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯಾ? ಎಷ್ಟು? 1 ತಾಸು. ಎಷ್ಟು? 1 ತಾಸು. 1 ಗಳಿಗೆ ಅಂದ್ರೆ 1 ತಾಸು. ಇಂಗ್ಲೀಷಲ್ಲಿ 1 ಅವರ್ ಇದೆ.
ನೀವು ಆನ್ಸರ್ ಕೊಡ್ಬೋದು ಸಿಸ್ಟರ್, ನೀವು ಸ್ಟಾಪ್ ಆಗಬೇಡ್ರಿ. ಹಲ್ಲೆಲೂಯಾ. ನಾ ಬ್ರೇಕ್ ಬೇರೆಯವ್ರಿಗೆ ಹಾಕಿದ್ದೇನೆ. ಹಲ್ಲೆಲೂಯಾ. 1 ತಾಸು ಗಂಭೀರವಾಗಿ ಹೇಳ್ತಿರಲ್ವಯ್ಯ, 1 ತಾಸಾದ್ರೂ ನನ್ನ ಜೊತೆಲಿ ಎಚ್ಚರವಾಗಿರ್ಲಿಕ್ಕೆ ಯೇಸು ಕ್ರಿಸ್ತನು ಯುನೈಟೆಡ್ ಪ್ರೇಯರ್ ಕೇಳ್ತಾ ಇದ್ದಾನೆ. ಅರ್ಥ ಆಗ್ತದೆ? ಕುಟುಂಬ ಪ್ರಾರ್ಥನೆ ಮಾಡಿಕೊಳ್ಳ್ರಿ, ವೆರಿ ಗುಡ್. ಪರ್ಸನಲ್ ಪ್ರೇಯರ್ ಮಾಡ್ರಿ, ವೆರಿ ಗುಡ್. ಕ್ವೈಟ್ ಟೈಮ್ ಮಾಡ್ರಿ, ವೆರಿ ಗುಡ್. ಆದರೆ ಸಭೆ ಒಟ್ಟಿಗೆ ಏಕೀಭವಿಸಿ ಪ್ರಾರ್ಥನೆ ಮಾಡಿದ್ರೆ, ನೀವು ಸಮ್ಮತಪಟ್ಟು ಏನು ಬೇಡಿಕೊಂಡ್ರು ಭೂಲೋಕದಲ್ಲಿ ನೀವು ಸಮ್ಮತಪಟ್ಟು, ಅರ್ಥ ಆಗ್ತದೆ? ಭೂಲೋಕದಲ್ಲಿ ನೀವು ಐಕ್ಯತೆ ಪಟ್ಟು ಏನು ಬೇಡಿಕೊಂಡ್ರು ಪರಲೋಕದಲ್ಲಿರುವಂಥ ತಂದೆ ಅದನ್ನು ಮಾಡುತ್ತಾನೆ. ಇದರ ಅರ್ಥ ಏನು ಗೊತ್ತಿದೆ? ಅಲ್ಲಿದೆ ಮತ್ತೆ 18:18 ಭೂಮಿಯಲ್ಲಿ ನೀವು ಏನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿ ಕಟ್ಟಲ್ಪಡ್ತಾರೆ. ನೀವು ಭೂಮಿಯಲ್ಲಿ ಐಕ್ಯತವಾಗಿದ್ರೆ ಪರಲೋಕದಿಂದ ಕೂಡ ಐಕ್ಯತೆ ಬರ್ತದೆ ನಮಗೆ. ಭೂಮಿಯಲ್ಲಿ ನೀನು ಅಲ್ಲೇ ನಾನಿಲ್ಲಿ ಎತ್ತೆರಿಗಳಿದ್ರೆ ಕೋಣ ಕೆರಿಗಿಳಿದಿತ್ತಂತೆ ನಮ್ಮ ಊರಿನಲ್ಲಿ ಹೇಳ್ತಾರೆ. ಎಲ್ಲರ ಐಕ್ಯತೆಯಿಂದಿದ್ರೆ ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕೆ ಸಭೆಯವರೆಲ್ಲ ಕೂಡ ಏನು ಮಾಡಬೇಕು? ಐಕ್ಯತೆ ಉಳ್ಳವರಾಗಿ ಸಮ್ಮತಪಟ್ಟು. ಏನು ಸಮ್ಮತ ಪಡಬೇಕು? ನೀವು ಸಮ್ಮತಪಟ್ಟರೆ ಪರಲೋಕದಲ್ಲಿ ದೇವರ ಚಿತ್ತ ನೆರವೇರಿದ್ದ ಹಾಗೆ ಭೂಲೋಕದಲ್ಲಿ ಕೂಡ ನಿನ್ನ ಚಿತ್ತ ನೆರವೇರಲಿ ಎಂದು ಏನು ಮಾಡಂತ ಹೇಳಿದಾನೆ? ಬರ್ದಿದ್ದು ಓದ್ಕೊಂಡು ಇಟ್ಕೊ ಅಂತ ಹೇಳಿಲ್ಲ, ಅದನ್ನು ಪ್ರಾರ್ಥನೆ ಮಾಡಂತ ಕಲಿಸ್ಕೊಟ್ಟಿದ್ದಾನೆ ನಮಗೆ. ಹಲ್ಲೆಲೂಯಾ. ಅದನ್ನ ಜಸ್ಟ್ ಬರ್ದಿಟ್ಕೊಂಡು ಇಟ್ಕೊಳ್ರಿ ಬಿಡ್ರಿ ಅಂತ ಹೇಳಿಲ್ಲ, ಅದನ್ನು ಪ್ರಾರ್ಥನೆ ಅದಕ್ಕಾಗಿ ದೇವ್ರ ಮಕ್ಕಳೇ ಎಚ್ಚರವಾಗಿದ್ದು ಎಚ್ಚರಿಕೆ ಅಂದ್ರೆ ಏನು? ಇದು ಬೇರೆ ರೀ. ಎಚ್ಚೆತ್ಕೊಳ್ಳೋದು ಬೇರೆ, ಮೆಲ್ಕು అనేది ಬೇರೆ. ಹಲೋ, ವೇಕಿಂಗ್ ಅಪ್ ದಟ್ ಈಸ್ ಡಿಫ್ರೆಂಟ್, ವಾಚ್ ಈಸ್ ಕ್ವೈಟ್ ಡಿಫ್ರೆಂಟ್, ವೇಕಪ್ ಈಸ್ ಡಿಫ್ರೆಂಟ್. ಎಚ್ಚರವಾಗಿರೋದು, ಮೆಲುಕುವಾಗಿರೋದು ಅಂದ್ರೆ ನಿದ್ದೆಯಿಂದ ಎಚ್ಚೆತ್ತುಕೊಳ್ಳೋದು ಬೇರೆ. ಯೇಸು ಆಮೇಲೆ ಹೇಳ್ತಾ ಇದ್ದಾರೆ, ನೀವು ಶೋಧನೆಗೆ ಒಳಗಾಗದಂತೆ ಏನ ಮಾಡ್ಕೋಬೇಕು? ಇಲ್ರಿ, ಸರಿ ಹೋದ್ರಿ ನೀವು ಶಿಷ್ಯರೇ, ನೀವು ಶೋಧನೆಗೆ ಒಳಗಾಗದಂತೆ. ನೀವು ಟಯರ್ಡ್ ಆಗಿದ್ರಿ, ನೀವು ಪಾಪ ಭಾಳ ಬಲಹೀನರು, ನನಗೆ ಗೊತ್ತಿದೆ, ಆತ್ಮಸಿದ್ಧ, ನೀವೆಲ್ಲ ರೆಸ್ಟ್ ತಗೊಳ್ಳಿರಿ. ನಾನು ನಿಮಗಾಗಿ ಉಪವಾಸ ಪ್ರಾರ್ಥನೆ 40 ದಿವಸ ಮಾಡ್ತೇನೆ, ನಿಮಗಾಗಿ 7 days ಪ್ರೇಯರ್ ಮಾಡ್ತೇನೆ. ನೀವು ಮಾತ್ರ ಚೆನ್ನಾಗಿ TV, ಸಿನಿಮಾ, ನಾಟಕ, ಮೊಬೈಲ್ನಲ್ಲಿ ಚಾಟಿಂಗ್ ಎಲ್ಲ ಮಾಡ್ತಾಯಿರಿ ಅಂಬುದಾಗಿ ಹೇಳಿದನೆ ಯೇಸು. ಹಲ್ಲೆಲೂಯಾ. ಅದಕ್ಕಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರಿಕೆ, ಜಾಗೃತೆ ಉಳ್ಳವರಾಗಿ ಪ್ರಾರ್ಥನೆ ಮಾಡಿರಿ. ಎರಡನೇದೇನೆಂದರೆ, ನೀವು ಸಂಕಟಗಳಲ್ಲಿ, ಉಪದ್ರವಗಳಲ್ಲಿ, ಹಿಂಸೆಗಳಲ್ಲಿ, ಪ್ರಕೃತಿ ವಿಕೋಪಗಳಲ್ಲಿ ಮತ್ತು ಮಾರಕ ಸೋಂಕಿನಲ್ಲಿ ಬೀಳದಂತೆ ತಪ್ಪಿಸಿಕೊಳ್ಳುವಂತೆ ಜಾಗರೂಕರಾಗಿ ಪ್ರಾರ್ಥನೆ ಮಾಡಿ. ನನ್ನ ಕಳಕಳಿಯ ವಿನಂತಿ ನನ್ನ ಎಲ್ಲ ಆತ್ಮೀಯರಿಗೆ, ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಯೇಸು ಕ್ರಿಸ್ತನು ಪ್ರತಿದಿನ ಆತನು ಪ್ರಾರ್ಥನೆ ಮಾಡ್ತಿದ್ದನು. ಆದರೆ ಆತನ ಮೇಲೆ ಆಪತ್ತು ಕಾಲ ಬರಲಿಕ್ಕೆ ಮುಂಚೆ ಶಿಷ್ಯರನ್ನು ಕರೆದು ಕೇಳಿದ. ಲಿಸನ್ ಕೇರ್ಫುಲಿ. ಏನು ಕೇಳಿದ ಗೊತ್ತಿದೆ? ಶಿಷ್ಯರೇ, ಪೇತ್ರನೇ, ನೀವು ನನ್ನ ಜೊತೆಲಿ 1 ಗಳಿಗೆ ಆದರೂ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಲಾರೀರಾ? ಯಾಕೆ ಕೇಳಿದಾನೆ? ಯೇಸು ಕ್ರಿಸ್ತನ ಈ ದೇಹದಲ್ಲಿ ರಕ್ತದ ಬೆವರು ಬೀಳ್ತಾ ಇದೆ ಆತನಿಗೆ. ಅಂತಹ ಸಂಕಟವನ್ನು ಆತನ ಎದುರಿಸಿದ. ಆ ಸಮಯದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ನನ್ನ ಜೊತೆಯಲ್ಲಿ ಏಕೀಭವಿಸಿ ಪ್ರಾರ್ಥನೆ ಮಾಡಿ ಎಂಬುದಾಗಿ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದ್ದಾನೆ? ನನ್ನ ಜೊತೆಯಲ್ಲಿ ಯೇಸು ಹೇಳ್ತಾ ಇದ್ದಾರೆ, ನಿಮ್ಮ ಯೂನಿಟಿ ನನಗೂ ಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ. ನೋಡ್ರಿ, ಯೇಸು ಕ್ರಿಸ್ತನು ದೇವರಾಗಿದ್ದು ಮಾನವರಾಗಿರುವ ಸತ್ಯವನ್ನು ತೋರಿಸ್ಕೊಡ್ತಾ ಇದ್ದಾನೆ. ಆತನ ದೇಹದಲ್ಲಿ ಬಂದಿರುವಾಗ, ಈ ದೇಹದಲ್ಲಿ ಬಂದಿರುವ ಮನುಷ್ಯನ ಒಬ್ಬನೇ ಏನು ಮಾಡಲಿಕ್ಕಾಗೋದಿಲ್ಲ. ನಾವೆಲ್ಲರೂ ಸಮ್ಮತಪಟ್ಟು ಮಾಡಿದರೆ ಏನು ಬೇಕಾದರೂ ಈ ದೇಶದಲ್ಲಿ ಸಮಾಧಾನ, ಶಾಂತಿ, ಈ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸೋ ದೇವರು ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಈಗ ಎಚ್ಚರಿಕೆ ಅನ್ನೋ ವಿಷಯದಲ್ಲಿ ನಮಗೆ ಅರ್ಥ ಆಗಲಿಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗಿದೆ? ಯಾರಾದರೂ ನಾಷ್ಟ ಮಾಡಿದವರು ಬರ್ತಿರಲಿ. ಎಷ್ಟು ಜನಕ್ಕೆ ಅರ್ಥ ಆಗಿದೆ? ಎಚ್ಚರಿಕೆ ಅಂದರೆ ಏನು ರೀ? ಹೇಳ್ರಿ, ಎಚ್ಚರಿಕೆ ಅಂದರೆ ಏನು? ಅದು ಇದು ಬರ್ತದೆ ಎಚ್ಚರಿಕೆ ಅಂದರೆ. ವೆರಿ ಗುಡ್, ವೆರಿ ಗುಡ್. ಅದು ಮತ್ತು ಮುಂದೆ, ವೆರಿ ಗುಡ್. ಮುಂದೆ ರಾಜ್ಯದ ಮೇಲೆ ರಾಜ್ಯ, ಇವೆಲ್ಲ ಉಪದ್ರವ ಬಂದಾಗ ಎಚ್ಚರವಾಗಿರಿ ಅಂದರೆ ಮೆಲುಕುವಾಗಿರಿ. ಮತ್ತು ಎಚ್ಚರಿಕೆ ಅಂದರೆ ಏನ್ರಿ? ವೆರಿ ಗುಡ್. ಎಲ್ಲರೂ ಏಕಾಗ್ರತೆಯಿಂದ ಪ್ರಾರ್ಥನೆ, ಅದು ಐಕ್ಯತೆ. ವೆರಿ ಗುಡ್, ಸಮ್ಮತಪಟ್ಟು ಅದು ಬಂತು. ಆಮೇಲೆ ಎಚ್ಚರಿಕೆ ಮತ್ತು ಎಚ್ಚರವಾಗಿದ್ದಂದ್ರಿ. ಶೋಧನೆಗೆ ಒಳಗಾಗದಂತೆ, ಅದಕ್ಕೆ ಎಚ್ಚರವಾಗಿದ್ದಂತೆ, ಶೋಧನೆಗೆ ಒಳಗಾಗದಂತೆ. ವೆರಿ ಗುಡ್. ಮತ್ತು ಇದು ನನಗೆ ಅರ್ಥ ಆಗಲಿಲ್ಲ. ಆದರೆ ಒಂದು ದೊಡ್ಡ ಸೇವಕನು ವಾಚ್ ಆ್ಯಂಡ್ ಪ್ರೇ ಅಂದರೆ ಅರ್ಥ ಏನೆಂಬುದಾಗಿ ಹೇಳಿದ್ದಾರೆ. ವಾಚ್ ಅನ್ನೋ ಪದ ಅರ್ಥ ಏನಂದರೆ, ನಾನು ಪಾಪದಲ್ಲಿ ಬೆಳೆದಂತೆ ನನ್ನನ್ನು ನೋಡಿಕೊಳ್ಳಬೇಕು.
ನಾನು ಯೋಗ್ಯರಾಗಿ ಕರ್ತನ ಮುಂದೆ ನಿಂತುಕೊಳ್ಳುವಂತೆ ನನ್ನನ್ನು ಯಾವತ್ತಿಗೂ ದೇವರ ಆತ್ಮದಿಂದ ವಾಕ್ಯಗಳಿಂದ ಕಾಪಾಡಿಕೊಳ್ಳಬೇಕು. ರೆಫರೆನ್ಸ್ ಬರ್ಕೊಳ್ತಾ ಇದ್ದೀರಾ? ಕೀರ್ತನೆ 119:9-11. ಕೀರ್ತನೆ 119 Psalms 119 chapter 119 verse 9:11. ಕೋಮ ಅಂತಂದ್ರೆ ಅದು ಬರ್ಕೊಡ್ರಿ, ಕೋಮ ಅಂತೇಳಿ. ಓದ್ತೀರಮ್ಮ? ಯವನಸ್ಥನು ತನ್ನ ನಡತೆಯನ್ನು ಶುಚಿಪಡಿಸಿಕೊಳ್ಳುವುದು ಹೇಗೆ? ಯಾವುದರಿಂದ? ಅಲೋ, ಯವನಸ್ಥನು ತನ್ನ ನಡತೆಯನ್ನು ಶುಚಿಪಡಿಸಿಕೊಳ್ಳುವುದು ಶುಚಿಯ ಹೇಗಿದೆ? ಯವನಸ್ಥನು ತನ್ನ ನಡತೆಯನ್ನು ಶುದ್ಧೀಕರಿಸಿಕೊಳ್ಳುವುದು ಹೇಗೆ? ವಾಕ್ಯಗಳನ್ನು ಓದ್ತೀರಿ ಸಿಸ್ಟರ್? ಫಾಲೋ ಅಪ್ ಮೀ. ವಾಕ್ಯಗಳನ್ನು ಗಮನಿಸಿ ನಡೆಯುವುದರಿಂದಲೇ. ಮುಂದೆ 11ನೇ ವಚನ. ದಾವೀದನು ಏನು ಹೇಳ್ತಾ ಇದ್ದ ನೋಡ್ರಿ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳು ನನ್ನ ಹೃದಯದಲ್ಲಿ. ಅಂದ್ರೆ ಅರ್ಥ ಏನು? ಪಾಪ ಮಾಡದಂತೆ ದೇವರ ನುಡಿಗಳು ತನ್ನ ಹೃದಯದಲ್ಲಿ ಇಟ್ಕೊಂಡಿರೋದ್ರಿಂದ ಅವನು ಎಚ್ಚರವಾಗಿದ್ದಾನೆ. ಹಲೋ, ಬೈಬಲ್ ಹೇಳ್ತಾ ಇದೆ, ಬೈಬಲ್ನಲ್ಲಿ ಒಂದೇ ಸಾರಿ ಅಂತೆಯೇ ದೇವರ ಸಮ್ಮುಖದಲ್ಲಿ ಬಹು ಘೋರವಾದಂಥ ಪಾಪ ಮಾಡಿದ್ದು ಯಾರು? ದಾವೀದನು. ಲೈಫ್ ಟೈಮ್ನಲ್ಲಿ ಅವಳು ಯಾರೋ ಬಂದು ಹೇಳಿದ್ದವಳು, ಹೆಸರೇನು ಅವಳು ಹುಚ್ಚಿನ ಮಗಳ ಹೆಂಡತಿ ದಾವೀದನ ಮುಂದೆ ಬಂದಿದ್ಲು. ಹುಚ್ಚಿನ ಹೆಂಡತಿರಿ ಅವಳು, ನಾಬಾಲ್ ಹೆಂಡತಿ ಹೆಸರೇನ್ರಿ? ಅಬಿಗೇಲ್. ವೆರಿ ಗುಡ್. ಅಲ್ಲಿ ಬರ್ರಿ. ಅಬಿಗೇಲ್ ಬಂದು ಹೇಳ್ತಾಳೆ ಏನಂತ ಹೇಳ್ಕೊಂಡು, ನೀನು ಜೀವಮಾನ ಕಾಲವೆಲ್ಲ ದೇವರಿಗೆ ಭಯಪಟ್ಟು ಬದುಕಿದ್ದವನು, ಈ ಸಾರಿ ಯಾಕೆ ಕೊಲೆ ಮಾಡಿ ನಿನ್ನ ಕೈಗಳನ್ನು ಹೊಲೆ ಮಾಡಿಕೊಳ್ತಿ? ನೀನು ನೀತಿವಂತನು ಎಂಬುದಾಗಿ ಅವಳು ಹೇಳ್ತಾಳೆ. ಇಂಥ ದೇವರ ಬಾಲ್ಯದಿಂದ ನೀನು ಭಯಭಕ್ತಿಯಿಂದ ಬದುಕಿದವನು. ಅದಕ್ಕಾಗಿ ಇಲ್ಲಿ ದಾವೀದನು ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳು, ಈ ಬೈಬಲ್ ನುಡಿಗಳು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಎಂಬುದಾಗಿ. ಈಗ ನೋಡ್ರಿ, ಇದನ್ನು ಭಾಳ ಸಾರಿ ಓದಿದ್ದೆ, ನನಗೆ ಅರ್ಥನೇ ಆಗ್ತಿಲ್ಲಾಗಿತ್ತು. ಆದರೆ ಒಂದು ಬಹುದೊಡ್ಡ ಸೇವಕನು, ವಿಶ್ವದ ಅತ್ಯಂತ ದೊಡ್ಡ ಸಭೆಯನ್ನು ಸ್ಥಾಪಿಸಿರ್ತಕ್ಕಂಥ ಡಾಕ್ಟರ್ ಪಾಲ್ ಆಂಗಿಚ್ ಅವರು ಈಗ ದೇವರ ಬಳಿಯಲ್ಲಿದ್ದಾರೆ. ಅವರು ಬೆಳಿಗ್ಗೆ 5 ಗಂಟೆಗೆ ಮಾಡುವ ಪ್ರಾರ್ಥನೆಯಲ್ಲಿ ಒಂದು ಎಚ್ಚರಿಕೆಯನ್ನು ಬಹಳ ಚೆನ್ನಾಗಿ ಸೂಚಿಸಿದ್ದಾರೆ. ಯಾಕಂದ್ರೆ ಹೃದಯದಲ್ಲಿ ನಾನು ನಿನ್ನ ನುಡಿಯನ್ನು ಇಟ್ಟುಕೊಂಡಿದ್ದೇನೆ, ಯಾಕಂದ್ರೆ ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ. ಹಲೋ, ಹೇಗೆ? ಏನದು ಹೇಳ್ರಿ? ಹೃದಯದಲ್ಲಿ ನುಡಿ ಇಟ್ಕೊಂಡ್ರೆ ಹೇಗೆ ಪಾಪ ಮಾಡದಂತೆ ಇರ್ಲಿಕ್ಕೆ ಹೇಗೆ ಆಗ್ತಾ ಇದೆಯಾ? ಆದರೆ ಆಗ್ತಾ ಇದೆ. ಈಗ ಹೃದಯದಲ್ಲಿ ನುಡಿ ಇಟ್ಟುಕೊಂಡಿದೆ ಅಂತ ಅರ್ಥ ಏನಂದ್ರೆ ನನಗೆ ಅರ್ಥ ಆಗಿಲ್ಲಾಗಿತ್ತದು. ಆದರೆ ಡಾಕ್ಟರ್ ಪಾಲ್ ಆಂಗಿಚ್ ಅವರು ಈ ಎಚ್ಚರಿಕೆಯನ್ನು ಮೊದಲು ಅವರ ಸಭೆಯಲ್ಲಿ ಈ ಎಚ್ಚರಿಕೆಯನ್ನು ಮೊದಲು ಹೇಳ್ತಾರಂತೆ. ಏನಂತೇಳಿ, ಮೊದಲು ಆ ಪ್ರಾರ್ಥನೆ ಆರಂಭ ಮಾಡಿದ ಮೇಲೆ ಈ 10 ಆಜ್ಞೆಗಳನ್ನು ತಮ್ಮ ಎಲ್ಲರನ್ನು ಭಯಪಟ್ಟು ಮಾಡ್ಲಿಕ್ಕೆ ಹೇಳಿದ್ದಾರೆ. ಏನು ಮಾಡಿದರೆ, ಎಲ್ಲರೂ 10 ಆಜ್ಞೆಗಳು ಕಂಠಪಾಠ ಮಾಡಿಕೊಂಡು ಆ ಬೆಳಗಿನ ಪ್ರಾರ್ಥನೆಯಲ್ಲಿ 10 ಆಜ್ಞೆಗಳು ಸ್ಮರಿಸುತ್ತಾರಂತೆ. ಏನು ಮಾಡ್ತಾರೆ? 10 ಆಜ್ಞೆಗಳನ್ನು ಸ್ಮರಿಸುವಾಗ ಆವಾಗ ಅದು ಹೃದಯದಲ್ಲಿ ಏನಾಗಿರ್ತದೆ? ಪ್ರತಿಧ್ವನಿಸ್ತಾ ಇರ್ತದೆ. ಆ ದಿನವೆಲ್ಲ ನಾವೆಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ಏಸಯ್ಯ ನನ್ನ ಹೃದಯದಲ್ಲಿ ನಿನ್ನ ನುಡಿಗಳನ್ನು ಇಟ್ಟುಕೊಂಡಿದ್ದೇನೆಂದ್ರೆ, ಈ ಧರ್ಮಶಾಸ್ತ್ರದಲ್ಲಿರ್ತಕ್ಕಂಥ ಈ ಆಜ್ಞೆಗಳು ಯಾವತ್ತೂ ಆತನ ಹೃದಯದಲ್ಲಿ ಪ್ರತಿಧ್ವನಿಸುತ್ತಿತ್ತಂತೆ. ಯಾರ ಹೃದಯದಲ್ಲಿ? ಈ 10 ಆಜ್ಞೆಗಳು ಹೆಂಗ್ ಮಾಡ್ತಾರಂದ್ರೆ, ಅವರು ಪ್ರಾರ್ಥನೆ ಎಲ್ಲ ಸ್ಟಾರ್ಟ್ ಮಾಡಿದ ಕೂಡಲೇ, ಎಲ್ಲ ಪ್ರಾರ್ಥನೆ ವರ್ಷಿಪ್ ಎಲ್ಲ ಆದ ಕೂಡಲೇ ಮೊದಲನೇ ಆಜ್ಞೆ, ಯೆಹೋವನಾದ ನಾನೇ ನಿನ್ನ ದೇವರು, ನನ್ನನ್ನು ಬಿಟ್ಟು ಬೇರೆ ದೇವರುಗಳು ನಿಮಗಿರಬಾರದು ಎಂದು ಹೇಳಿ ಎಲ್ಲರೂ ಪರೀಕ್ಷಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ನಿಮ್ಮನ್ನು ಪರೀಕ್ಷಿಸ್ಕೊಳ್ತೀರಿ. ಈಗ ನಿಮಗೆ ದೇವರು ಯಾರಾಗಿದ್ದಾರೆ? ಹಣವಾಗಿದೆಯಾ? ಅಥವಾ ದೇವರನ್ನು ಸೇವಿಸ್ತಾ ಇದ್ದೀರಾ? ಅಥವಾ ನಿಮ್ಮ ಕಣ್ಣಿನಾಸೆ, ಶರೀರದಾಸೆ, ಬದುಕು ಬಾಳನಂಬ ನಿಮಗೆ ದೇವರಾಗಿದೆಯಾ? ಅಥವಾ ಕರ್ತನಾದ ಯೆಹೋವನು ನಿಮಗೆ ದೇವರಾಗಿದ್ದಾನ? ಪರೀಕ್ಷಿಸಿಕೊಳ್ಳೋಣ ಎಂಬುದಾಗಿ ಈ ರೀತಿಯಲ್ಲಿ ಪ್ರತಿದಿನ 10 ಆಜ್ಞೆಗಳನ್ನು ಕಂಠಪಾಠ ಮಾಡಿದಲ್ಲದೆ ಅದರಿಂದ ಪರೀಕ್ಷಿಸಿಕೊಳ್ತಾರೆ, ನಿನಗೆ ವಿರೋಧವಾಗಿ ನಾನು ಪಾಪ ಮಾಡದಂತೆ. ಯಾಕಂದರೆ ಯೇಸು ಕ್ರಿಸ್ತನು ನಮ್ಮನ್ನು ತನ್ನ ರಕ್ತದಿಂದ ಶುದ್ಧೀಕರಿಸಿ ನಮ್ಮನ್ನು ಪರಿಶುದ್ಧಪಡಿಸಿ ಹೇಳ್ತಾ ಇದ್ದಾನೆ, ನಾನು ಪರಿಶುದ್ಧನಾಗಿದ್ದೇನೆ. ಯೇಸು ಹೇಳ್ತಾ ಇದ್ದಾರೆ, ನಿಮ್ಮನ್ನು ಪರಿಶುದ್ಧಪಡಿಸಿದ್ದೇನೆ, ನೀವು ಪರಿಶುದ್ಧರಾಗಿ ಇರಬೇಕಂತ ಪರಿಶುದ್ಧ ಮಾಡಿದೆ ಹೊರತು ಪಾಪಿಗಳಾಗಿ ಹಾಳಾಗಬೇಕಂತಲ್ಲ. ಪ್ರೈಸ್ ದ ಲಾರ್ಡ್ ಜೀಸಸ್. ಅದಕ್ಕಾಗಿ ಮೊದಲನೇ ಆಜ್ಞೆ. ಎರಡನೇ ಆಜ್ಞೆ ಏನು? ಯಾರು 10 ಆಜ್ಞೆಗಳು ಭಯಪಟ್ಟು ಮಾಡಿದ್ದಾರೆ? ಸೀಕ್ವೆನ್ಸ್ ಆಗಿ 10 ಆಜ್ಞೆಗಳು ಸೀಕ್ವೆನ್ಸ್ ಆಗಿ ಭಯಪಟ್ಟು ಮಾಡಿದವರು, ಹಿಂದೆ ಮುಂದಾಗಬಾರದು. 10 ಆಜ್ಞೆಗಳು. ಕಮಾನ್ ಗಾಯ್ಸ್,
$100 10 $100 10 ಹೇಳ್ತಿರುವ ಜೋರಾಗಿ ಹೇಳ್ತೀರಿ ಟ್ರಾನ್ಸ್ಲೇಟ್ ಮಾಡ್ತಾನೆ. ಬೇರೆ ದೇವರುಗಳು ನಿನಗಿರಬಾರದು. ಎರಡನೇದಾಗಿ ವಿಗ್ರಹಗಳನ್ನು ರೂಪಿಸಿ ಅವುಗಳಿಗೆ ಸೇವಿಸಬಾರದು. ಇಂಗ್ಲಿಷಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ಸಹೋದರಿ. ಬಾ ಇಲ್ವಾ, ನಿನ್ನನ್ನು ಕ್ಯಾಮ್ರಲ್ಲಿ ತೊಗೊಂಡ್ಬಿಡ್ತೀನಿ ಇವತ್ತು. ಬಾ. ಇವಳು ಬಹಳ ಚಿಕ್ಕ ಪುಟ್ಟಿ. ಇವಳು 10 ಆಜ್ಞೆಗಳು ನಮ್ಮ ಜೊತೆ ಹೇಳ್ತಾಳೆ. ಇವತ್ತು ನಾವು 10 ಆಜ್ಞೆಗಳನ್ನು ಈ ಚಿಕ್ಕ ಮಗಳಿಂದ ಕಲಿತುಕೊಳ್ಳೋಣ. ಯಾಕಂದ್ರೆ ದೊಡ್ಡವರು ನಾವು ಭಯಪಟ್ಟು ಮಾಡಿಲ್ಲ. ಅದಕ್ಕೆ ಇವಳಿಂದ ಆದ್ರೂ ಸ್ವಲ್ಪ ಬುದ್ಧಿ ತಂದುಕೊಳ್ಳೋಣ. 1 2 3 4 ಇಂಗ್ಲಿಷಲ್ಲಿ ಅವರು ಹೇಳ್ತಾರೆ. ನಾನು ಕನ್ನಡದಲ್ಲಿ ಈ ಫಾರಿನರ್ಗೆ ಅನುವಾದ ಮಾಡ್ತೀನಿ. ಮುಂದೆ. ನನ್ನ ಮುಂದೆ ಬೇರೆ ದೇವರುಗಳು ನಿನಗೆ ಇರಬಾರದು. You shall not make yourself a covered image. ನೀವು ವಿಗ್ರಹಗಳನ್ನು ರೂಪಿಸಿ ಅವುಗಳಿಗೆ ಸೇವಿಸಬಾರದು. You shall not take the name of the Lord in your vain. ನಿನ್ನ ದೇವರಾದ ಯೆಹೋವನ ಹೆಸರು ವ್ಯರ್ಥವಾದ ಕಾರ್ಯಗಳಿಗೆ ಎತ್ತಬಾರದು. Remember the Sabbath day to keep it holy. ಸಬ್ಬತ್ ದಿನವನ್ನು ಪರಿಶುದ್ಧ ದಿನವೆಂದು ಆಚರಿಸಿರಿ. 4ನೇ ಆಜ್ಞೆ. Honor your father and mother. ವೆರಿ ಗುಡ್. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಿರಿ, ಆಗ ಭೂಲೋಕದಲ್ಲಿ ಬಹುಕಾಲ ಬದುಕುತ್ತೀರಿ. ಆಮೇನ್. ಮುಂದೆ. You shall not murder. ನೀನು ನರಹತ್ಯೆ ಮಾಡಬಾರದು. You shall not commit adultery. ನೀನು ವ್ಯಭಿಚಾರ ಮಾಡಬಾರದು. You shall not bear false witness. ನೀನು ಇನ್ನೊಬ್ಬರ ವಿರೋಧವಾಗಿ ಸುಳ್ಳು ಸಾಕ್ಷಿ ಹೇಳಬಾರದು. ವೆರಿ ಗುಡ್. You shall not covet. ಯು ಶಾಲ್ ನಾಟ್. ನೀನು ಇನ್ನೊಬ್ಬರ ಸೊತ್ತನ್ನು ಎಷ್ಟು ಮಾತ್ರಕ್ಕೂ ಆಶಿಸಬಾರದು. ಸ್ಟೀಲ್. You shall not steal. ನೀನು ಇನ್ನೊಬ್ಬರ ಆಸ್ತಿಯನ್ನು ಕದ್ದು ಕೊಳ್ಳಬಾರದು. ಆಮೇನ್. 10 ಆಜ್ಞೆಗಳಾತ. ಮನೆಗೆ ಹೋಗೋಣ. ವೆರಿ ಗುಡ್. ಪ್ರೈಸ್ ಲಾರ್ಡ್ ಜೀಸಸ್. ಇವಳಿಗೆ $100 ಗೂಗಲ್ ಪೇ ಬಂದ್ಬಿಡ್ತದೆ ನಿಮಗೆಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ದೇವರ ಮಕ್ಕಳೇ, ಈ 10 ಆಜ್ಞೆಗಳು ಚಿಕ್ಕ ಬಾಲಿ ಹೇಳಿದ್ದಾರೆ ನಮ್ಮ ಮುಂದೆ. ಭಾಳ ಜನ ಸಹಾಯ ಮಾಡಿದೆವು ನಾವು, ಇಲ್ಲ ಅಂತಲ್ಲ. ಆದರೂ ಅವಳು ಇಷ್ಟಾದ್ರೆ ಹೇಳಿದ್ರಂದ್ರೆ ನಾವು ಅವಳನ್ನು ಏನು ಮಾಡಬೇಕು? ಹಲ್ಲು ಕಡಿಬೇಕಾ? ಅವಳನ್ನು ಪ್ರೋತ್ಸಾಹಿಸಬೇಕು. ಅದಕ್ಕಾಗಿ ಪಾಲಂಗಿಚವರು ಈ 10 ಆಜ್ಞೆಗಳನ್ನು ಸ್ಮರಿಸಿ ಧ್ಯಾನಿಸಿ ಪರೀಕ್ಷೆ ಮಾಡಿಕೊಳ್ಳಿಕ್ಕಾಗ್ತಾರೆ. ಯೆಹೋವನಾದ ನಾನೇ ನಿನ್ನ ದೇವರು, ನನ್ನನ್ನು ಬಿಟ್ಟು ಬೇರೆ ದೇವರಿಗಿರಬಾರದು. ವಿಗ್ರಹಗಳನ್ನು ರೂಪಿಸಿ ಅವುಗಳನ್ನು ಸೇವಿಸಬಾರದು. 3ನೇದು, ಯೆಹೋವನ ಹೆಸರು ವ್ಯರ್ಥವಾದ ಕಾರ್ಯಗಳಿಗೆ ಎತ್ತಬಾರದು. 4ನೇದು, ಸಬ್ಬತ್ತು ದಿನವನ್ನು ಪರಿಶುದ್ಧ ದಿನವೆಂದು ಆಚರಿಸಿಕೊಳ್ಳಬೇಕು. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಇವೆಲ್ಲವನ್ನು ಸ್ಮರಿಸಿ ಇವುಗಳಿಂದ ತಮ್ಮ ಹೃದಯವನ್ನು ಪರಿಸಿಕೊಳ್ತಾರೆ. ತಮ್ಮ ಹೃದಯದಲ್ಲಿ 10 ಆಜ್ಞೆಗಳು ಕಂಠಪಾಠ ಮಾಡಿಕೊಂಡು ಇಟ್ಟುಕೊಳ್ಳುವಾಗ, ಆಮೇಲೆ ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ನಿಮ್ಮ ನೆರೆಯವರ ವಿರುದ್ಧವಾಗಿ ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ಮಾತು ಹೌದಾದ್ರೆ ಹೌದು, ಇಲ್ಲವಾದ್ರೆ ಇಲ್ಲ, ನಿನ್ನ ನೆರೆಯವರ ಯಾವುದನ್ನಾಗಿರಿ ಮೋಹಿಸಬಾರದು, ಆಶಿಸಬಾರದು. ಇವೆಲ್ಲ ಹೇಳ್ತಾ ಪರೀಕ್ಷೆ ಮಾಡಿಕೊಂಡಿರುವಾಗ ಅವಾಗ ಅವರು ಎಚ್ಚರಿಕೆ ಆಗ್ತಾರೆ. ಏನಾಗ್ತಾರೆ? ವಾಚ್, ಎಚ್ಚರಿಕೆ. ಇವೆಲ್ಲ ಹೇಳಿರುವಾಗ, ಕಂಠಪಾಠ ಮಾಡಿರುವಾಗ, ಇದನ್ನು ಸ್ಮರಿಸಿ ಪರೀಕ್ಷೆ ಮಾಡಿಕೊಂಡಿರುವಾಗ ನಾವು ಎಚ್ಚರವಾಗಿರ್ತೇವೆ. ಆನಂತರ ಪ್ರಾರ್ಥನೆ ಆರಂಭ. ಅದಕ್ಕಾಗಿ ಎಚ್ಚರವಾಗಿರ್ಬೇಕಾದ್ರೆ ಈ ರೀತಿಯಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥನೆ. ಭಾಳ ಜನ ಎಚ್ಚರ ತಪ್ಪು ಪ್ರಾರ್ಥನೆ ಇರ್ತಾರೆ. ಹಲ್ಲೆಲೂಯ. ಪಾಪದಲ್ಲಿ ತೊಡಗಿರ್ತಾರೆ, ಪ್ರಾರ್ಥನೆ ಮಾಡ್ತಿರ್ತಾರೆ. ಪಾಪದಲ್ಲಿ ತೊಡಗಿರ್ತಾರೆ ಮತ್ತು ಊರು ಸಹ ಬರೀತಾರೆ, ಏನಿಲ್ಲ ನಾನು ಪಾಪ ಮಾಡಿದಲ್ರಿ, ಆದರೆ ಯಾರ್ಯಾರು ಪಾಪ ಮಾಡ್ತಾರಲ್ಲ ಅವ್ರ ಬಗ್ಗೆ ಎಲ್ಲರ ಕಡೆ ಹೇಳ್ತಾ ತಿರುಗಾಡ್ತೀನಿ ಅಂತ ಹೇಳ್ತಾರೆ. ಅವಳು ಸರಿ ಇಲ್ಲ, ಅವಳು ಭಾಳ ಡರ್ಟಿ, ಇವಳು ನಾನು ಹಂಗಿಲ್ಲಪ್ಪ, ನಾನು ಭಾಳ ಪ್ರೇಯರ್ ಮಾಡೋಳು. ಇದು ಅಂದರೆ ಅರ್ಥ ಏನು? ಇನ್ನೊಬ್ರು ಕೇಳಿದ್ರೆ, ಅಣ್ಣ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲಣ್ಣ, ಯಾಕೆ ನನಗೆ ಕಷ್ಟ ಆಗ್ತದೆ? ಎಲ್ಲರೂ ನನಗೆ ಮೋಸ ಮಾಡಿದ್ರೆ ಹೊರತು, ಎಲ್ಲರೂ ನನಗೆ ದಗಾ ಮಾಡಿದ್ರೆ ಹೊರತು, ನಾನು ಮಾತ್ರ ಯಾರಿಗೂ ಅನ್ಯಾಯ ಮಾಡಿಲ್ಲ ಬರೋ ಪಾಸ್ಟರ್. ನನ್ನಲ್ಲಿ ಏನು ಪಾಪ ಇದೆ ಅಂತ ಹೇಳಿದ್ರು. ನಾನು ಹೇಳಿದೆ, ಹೌದಾ ಸಿಸ್ಟರ್, ನಿಮ್ಮಲ್ಲಿ ಏನು ಪಾಪ ಇಲ್ಲ? ಹೌದು ಸಿಸ್ಟರ್, ನಾನು ಏನೂ ಪಾಪ ಮಾಡಿಲ್ಲ ಅಂತ ಹೇಳಿದೆ. ನಿನಗೆ ಅನ್ಯಾಯ ಮಾಡಿದ್ರಲ್ಲಮ್ಮ, ಅವ್ರ ಬಗ್ಗೆ ನೀವೇನು ಆಲೋಚನೆ ಮಾಡ್ತಾ ಇದ್ದೀರಿ ಅಂತ ಹೇಳಿದೆ. ಅವ್ರ ಬಗ್ಗೆ ಏನು ಆಲೋಚನೆ? ಅವರನ್ನು ಪ್ರೀತಿಸ್ತಾ ಇದ್ದೀರಾ? ಇಲ್ಲ. ನೀವು ದ್ವೇಷಿಸ್ತಾ ಇದ್ದೀರಲ್ಲ? ನಿನಗೆ ಅನ್ಯಾಯ ಮಾಡಿದವರು, ನಿನಗೆ ದ್ರೋಹ ಮಾಡಿದವರು, ನಿನಗೆ ಮೋಸ ಮಾಡಿದವರು, ನಿನಗೆ ದಗ ಮಾಡಿದವರು ದ್ವೇಷಿಸ್ತಾ ಇದ್ರಲ್ಲ, ಆ ದ್ವೇಷವನ್ನು ಬಿಟ್ಟು ಅವರನ್ನು ಕ್ಷಮಿಸುವುದೇ ನಮ್ಮ ಎಚ್ಚರಿಕೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಲಿಕ್ಕೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ. ಇವೆಲ್ಲ ಸಂಭವಿಸಲಿಕ್ಕಿರುವ ಇವೆಲ್ಲದರಿಂದ
ತಪ್ಪಿಸಿಕೊಳ್ಳೋದಕ್ಕಾಗಿ. ಕಣ್ಣನ್ನು ಮುಚ್ಚೋಣ ನನ್ನ ಪ್ರಿಯ ಸಹೋದರರೇ. ಯೇಸು ಕ್ರಿಸ್ತನ ಬಳಿಯಲ್ಲಿಂದು ಶಿಷ್ಯರು ಬಂದ ಪ್ರಶ್ನೆ ಕೇಳ್ತಾರೆ, ಇವೆಲ್ಲಗಳು ಯಾವಾಗ ಸಂಭವಿಸುತ್ತದೆ ಸೂಚನೆಗಳೇನು? ಎರಡನೇದಾಗಿ ನಿನ್ನ ಆಗಮನ ಯಾವಾಗ? ಮೂರನೇದಾಗಿ ಅಂತ್ಯ ಯಾವಾಗ? ಈಗ ನಾವು ಖಾಲಿ ಸೂಚನೆಗಳ ಬಗ್ಗೆ ಮಾತ್ರ ಧ್ಯಾನಿಸಿದ್ದೇವೆ. ಹಲೋ, ಎರಡನೇ ಆಗಮನ ಇನ್ನೂ ಧ್ಯಾನಿಸಿಲ್ಲ, ಆರಂಭವಾಗಲಿಲ್ಲ. ಇವೆಲ್ಲ ಮೊದಲು ಆಗೋದು ಅಗತ್ಯ, ಇದು ಅಂತ್ಯವಲ್ಲ. ಕೂಡಲೇ ಅಂತ್ಯ ಬರುವುದಿಲ್ಲ. ನಾವು ಅಂತ್ಯ ಯಾವಾಗ ಬರ್ತದೆ ಅದು ಹೇಳಬೇಕಲ್ಲ. ಬೈಬಲ್ ಅಲ್ಲೇ ಹೇಳ್ತಾ ಇದೆ, ಲೂಕಾಸ್ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಅಂತ್ಯ ಯಾವಾಗ ಬರ್ತದೆ? ಲೋಕದ ಎಲ್ಲಾ ಜಾತಿ ಜನಾಂಗಕ್ಕೆ ದೇವರ ರಾಜ್ಯದ ಸುವಾರ್ತೆ ಸಾರಲ್ಪಟ್ಟಿದ ನಂತರ ಅದಕ್ಕೆ ಇದೆ ಇದಲ್ಲದೆ ಅಂತ ಹೇಳಲಾಗಿದೆ. ಅಂತ್ಯ ಅಂದ್ರೆ ಇದೆಲ್ಲ ಬಂದ್ಮೇಲೆ ಇದಲ್ಲದೆ, ಇದೆಲ್ಲ ಬರೋದು ಸಹಜ. ಇದಲ್ಲದೆ ಎಲ್ಲರೂ ಹೇಳ್ತೇವೆ. ಮತ್ತೆ ಸುವಾರ್ತೆ ಎಷ್ಟನೇ ಅದು? ಮತ್ತೆ ಸುವಾರ್ತೆ 24 ನೀವು ತೆಗೆದಿದ್ದು 24 ನೋಡೋಣ. ಓಕೆ, 24 ಓಕೆ, ಅದು ಮಾತ್ರ ಅಷ್ಟು ಓದ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಮತ್ತೆ ಸುವಾರ್ತೆ 24 ನಾವು ಈಗ ಓದಿದ್ದೇವೆ, ಅದನ್ನು ಓದಿದ್ವಿ. ಯಾಕಂದ್ರೆ ಅಂತ್ಯವಿದೆ, ಇವೆಲ್ಲ ಬಂದಿರಕ್ಕಾಗಿ ಅಂತ್ಯ ಅಂತ ತಿಳ್ಕೊಬೇಡ್ರಿ, ಇದೆಲ್ಲ ಸಹಜ. ಆದರೆ ಭೂಲೋಕದ ಕಟ್ಟ ಕಡೆಯವರೆಗೂ ದೇವರ ಸುವಾರ್ತೆ ಸಾರಲ್ಪಡಬೇಕು, ತದನಂತರ ಅಂತ್ಯ ಬರ್ತದೆ ಎಂಬುದಾಗಿ ಹೇಳಲಾಗಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಓದ್ತಿರಿ 24:14 ಓದ್ತಿರಿ. ಇವೆಲ್ಲ ಸಂಭವಿಸುವುದು ಮೊದಲು, ಆದರೆ ಅಂತ್ಯ ಯಾವಾಗ? ಭೂಲೋಕದ ಎಲ್ಲಾ ಜಾತಿ ಜನಾಂಗದವರಿಗೆ ಸುವಾರ್ತೆ ಸಾರಲ್ಪಡತಕ್ಕ ಅಂತ್ಯ ಬರುವುದಿಲ್ಲ. ಓದ್ತಿರಿ. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಯಾಗಿ. ಅರ್ಥ ಆಯ್ತಾ ಹೆಂಗೆ? ಪರಲೋಕ ರಾಜ್ಯದ ಸುವಾರ್ತೆ ಸಾಕ್ಷಿಯಾಗಿ. ಮತ್ತೆ ಸುವಾರ್ತೆ 24ನೇ ಅಧ್ಯಾಯ 14ನೇ ವಚನದಲ್ಲಿ, ಅಲೋ, ಈಗ ನಾವು ಪರಲೋಕ ರಾಜ್ಯದ ಸುವಾರ್ತೆನೇ ಸಾರಲ್ಪಡ್ತಾ ಇಲ್ಲ, ಎಲ್ಲ ರಿಲಿಜನ್ ಸಾರಲ್ಪಡ್ತಾ ಇದೆ. ಆಗ ಪರಲೋಕ ರಾಜ್ಯದ ಸುವಾರ್ತೆ ಮತ್ತು ಸರುತ್ತಿರಮ್ಮರು ಎಷ್ಟು ಚೆನ್ನಾಗಿದೆ ಆ ಮಾತು. ನಿಮ್ಮ ಓದ್ತಾರೋ ಬಹಳ ಸಂತೋಷ ಆಯ್ತು ನನಗೆ. ಇದಲ್ಲದೆ ನೋಡ್ರಿ, ಇದಲ್ಲದೆ ಅರ್ಥ ಆಯ್ತಾ? ಯಾವುದು? ಈ ಭೂಕಂಪಗಳು, ಈ ಪ್ರಕೃತಿ ವಿಕೋಪಗಳು, ಇವೆಲ್ಲ ಆರಂಭ. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೂ ಸಾಕ್ಷಿಯಾಗಿ ಸಾರಲಾಗುವುದು. ಆಗ ಇಂಗ್ಲಿಷಲ್ಲಿ ತದನಂತರ, ಆವಾಗಲೇ ಅಲ್ಲ, ದೆನ್ ಎಂಡ್ ವಿಲ್ ಕಮ್. ನಿಮ್ಮಲ್ಲಿ ಹೋದ್ರಿ ಕಿಂಗ್ ಜೇಮ್ಸ್ ಅಲ್ಲಿ ಅಕ್ಕ. ದೇವರ ರಾಜ್ಯದ ಈ ಸುವಾರ್ತೆಯು ಲೋಕದಲ್ಲೆಲ್ಲ ಎಲ್ಲಾ ಜನಾಂಗಗಳಿಗೆ ಸಾರಲ್ಪಡುತ್ತದೆ. ಈಗವರೆಗೆ ಎಲ್ಲಿಯೂ ನಮ್ಮ ಭಾರತ ದೇಶದಲ್ಲಿ 4% ಇನ್ನೂ ತಲುಪಿಲ್ಲ. ಹಲ್ಲೆಲೂಯಾ. ಇರಲಿ 10% ತಿಳ್ಕೊಳ್ಳೋಣ. ಇನ್ನು 100% ಅಂದ್ರೆ 100 ಕೋಟಿ ಜನರಿಗಿಂತ ಮೇಲಿದ್ದಾರೆ. ಇನ್ನು ಸಾರಲ್ಪಡಬೇಕು. ತರುವಾಯ ಅಂತ್ಯ ಬರುವುದು. ತರುವಾಯ ಅಂತ ಪದ ಇದೆ ನೋಡ್ರಿ ಇಲ್ಲಿ. ಮೊದಲು ಸುವಾರ್ತೆ ಎಲ್ಲ ಸಾರಲ್ಪಡಬೇಕ್ರಿ, ಆಗ ದೆನ್. ಇಂಗ್ಲಿಷಲ್ಲಿ ದೆನ್. ಅದಕ್ಕೆ ಇವೆಲ್ಲ ಆಗುವುದು ಸಹಜ. ಇದಲ್ಲದೆ ನೋಡ್ರಿ, ಇದಲ್ಲದೆ ಅಂದ್ರೆ ಸಪರೇಟ್ ಮಾಡಿದಾನೆ. ಯಾವುದು? ಪ್ರಕೃತಿ ವಿಕೋಪ, ಯುದ್ಧಗಳು, ಕಲಹಗಳು, ಮಾರಕ ಸೋಂಕುಗಳು, ಹಿಂಸೆಗಳು, ಇದೆಲ್ಲ ಓಕೆ. ಇದಲ್ಲದೆ ದೇವರ ರಾಜ್ಯದ ಸುವಾರ್ತೆ ಭೂಲೋಕದ ಎಲ್ಲ ಮಾನವ ಜಾತಿಗಳಿಗೆ ಸಾರಲ್ಪಡ್ತದೆ. ಆಗ ಎಲ್ಲ ಮನಕಾಳುಗಳು ಊರುವವು, ಎಲ್ಲ ಜನರು ಯೇಸುವನ್ನು ಒಡೆಯನೆಂದು ಪ್ರಭು ಎಂದು ತನ್ನ ಬಾಯಿಂದ ಅರಿಕೆ ಮಾಡೋರು. ತದನಂತರ ಅಂತ್ಯ ಸಂಭವಿಸುವುದು. ಕಣ್ಣನ ಮುಚ್ಚ ನನ್ನ ಪ್ರಿಯ ಸಹೋದರಿ, ಇವತ್ತು ಸತ್ಯವಾರ್ತೆ ಯಾವುದು? 24:14. ಆಮೇಲೆ ಭೂಲೋಕದಲ್ಲಿ ಎಲ್ಲ ಜನರಿಗೆ ಒಳ್ಳೆ ಬೈಬಲ್ ಸ್ಟಡಿ ಫಿಲಿಪ್ಪಿನಲ್ಲಿ ನೋಡ್ತೇವೆ. ಭೂಲೋಕದ ಎಲ್ಲ ಜನಾಂಗದವರು, ಅದು ಬರೆದಿಟ್ಕೊಂಡು ಬಿಡ್ತೀರಿ. ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ನೋಡ್ತೀರಿ. ಬೇಗ ನಿಮ್ಗೆ ಸಿಕ್ಕರೆ ನೀವು ಹೇಳ್ತೀರಿ, ನಂಗೆ ಸಿಕ್ಕರೆ ನಾನು ಹೇಳ್ತೇನೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ಎಲ್ಲ ಮನುಕಾಳುಗಳು. 2ನೇ ಅಧ್ಯಾಯ 9ರಿಂದ 11ವರೆಗೆ ಇರ್ತದೆ. 11ನೇ ವಚನ ಓದ್ತೀರಿ. 11ನೇ ವಚನ, ದಟ್ ಎವ್ರಿ ಟಂಗ್ ಶುಡ್ ಕನ್ಫೆಸ್ ದಟ್ ಜೀಸಸ್ ಕ್ರೈಸ್ಟ್ ಈಸ್ ದ ಲಾರ್ಡ್ ಟು ದ ಗ್ಲೋರಿ ಆಫ್ ಗಾಡ್. ಇವೆಲ್ಲ ಮನುಕಾಲುಗಳು ಊರಿ. ಆಮೇಲೆ 10ನೇ ವಚನ ಓದ್ತಿರ ಬಗೆನೆ, ಫಿಲಿಪ್ 2:10. ಆದ್ದರಿಂದ ಫಿಲಿಪ್ಪಿನ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 10ನೇ ವಚನ, ಪರಲೋಕ ಭೂಲೋಕ ಪಾತಾಳಗಳಿರುವ ಎಲ್ಲವೂ ಯೇಸು